ಹಲವಾರು ತಿಂಗಳುಗಳಿಂದ ನಮ್ಮ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂತಹ ಕ್ರಾಂತಿಯನ್ನು ಮಾಡ್ತಿದ್ದಾರೆ. ನಾಟ್ಯ ನಿಕೇತನ ಕುಲ್ಯ ಸೋಮೇಶ್ವರ ಇದರ ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಇವರ 90 ವರ್ಷ ಪೂರೈಸಿ 92ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂತಸವನ್ನು ಹಂಚುವ ಸಲುವಾಗಿ ಅವರ ಸುಪುತ್ರಿ ಶ್ರೀಮತಿ ರಾಜಶ್ರೀ ಅವರು ಈ ಕಾರ್ಯಕ್ರಮವನ್ನು ಮನೆ ಅಂಗಳದಲ್ಲಿ ಅಪ್ಪನ ಮುಂದೆಯೇ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಆ ಮುಖಾಂತರ ನೃತ್ಯ ಕಲೆ ಇನ್ನಷ್ಟು ಬೆಳಗಬೇಕು ಅಂತ ಹೇಳುವಂತಹ ಒಂದು ಮಹದಾಸೆಯಿಂದ ಈ ಕಾರ್ಯಕ್ರಮವನ್ನು ಅದೆಷ್ಟು ಕಷ್ಟ ಇದ್ರೂ ಸಹ ಆ ಒಂದು ಇದರಲ್ಲಿ ಸಂತೋಷವನ್ನು ಇದ್ದುಕೊಂಡು ಇದೊಂದು ಸಂತೋಷವನ್ನು ಹಂಚುವಂತಹ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಾಟ್ಯ ಮೋಹನ ನವತ್ಯೋತ್ಸವ ನೃತ್ಯ ಸರಣಿ 17 ಕಾರ್ಯಕ್ರಮಗಳು ಈಗಾಗಲೇ ಇಲ್ಲಿ ಜರುಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಬಂಧುಗಳೇ. ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ನಮ್ಮ ಜಿಲ್ಲೆ ರಾಜ್ಯ ಕಂಡಂತ ಓರ್ವ ಶ್ರೇಷ್ಠ ನೃತ್ಯ ಗುರುಗಳು. ನೃತ್ಯ ಕಲೆಯನ್ನು ಶ್ರೀಮಂತಗೊಳಿಸುವುದರ ಮುಖಾಂತರ ಈ ಜಿಲ್ಲೆಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟವರು, ನೃತ್ಯದಲ್ಲಿ ಕ್ರಾಂತಿಯನ್ನು ಮಾಡಿದವರು. ಅವರ ಆ ಒಂದು 90ರ ಸಂಭ್ರಮಾಚರಣೆ ಈ ನವತ್ಯೋತ್ಸವದ ಮುಖಾಂತರ ಸಂಪನ್ನಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಸಂತೋಷ ಪಡ್ತಾ, ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿಕೊಂಡು ಬರ್ತಿರುವಂತಹ ಅವರ ಸುಪುತ್ರಿ ಅವರ ಶಿಷ್ಯೆ ಶ್ರೀಮತಿ ರಾಜಶ್ರೀ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಇದರಲ್ಲಿ ಅವರಿಗೂ ಸಹ ಒಂದು ಸಂತೋಷದ ಸ್ವಾಗತವನ್ನು ವ್ಯಕ್ತಪಡಿಸುತ್ತಾ, ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇರುವವರು ವಾಸವಿ ಕುಂಬ್ಳೇಕರ್, ಶ್ರೀಯುತ ಮೋಹನ್ ಕುಂಬ್ಳೇಕರ್, ನಾಟ್ಯ ನಿಕೇತನದ ಹಿರಿಯ ಒಂದು ವಿದ್ಯಾರ್ಥಿ, ಹಿರಿಯ ಶಿಷ್ಯ. ಅದೆಷ್ಟೋ ಕಾರ್ಯಕ್ರಮಗಳನ್ನು ಈ ಹಿಂದೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದದ್ದು ಇದೆ. ಮುಖ್ಯವಾಗಿ ಕೋಲಾಟ ನೃತ್ಯ ಅಂದ್ರೆ ಮೋಹನ್ ಅಣ್ಣ, ಅದು ನಮ್ಗೆಲ್ರಿಗೂ ಸಹ ಅವರೇ ಅದಕ್ಕೆ ಒಂದು ಗುರು, ಅವರೇ ಕುಣಿಸುವುದು, ಅವರೇ ಎಷ್ಟು ದೊಡ್ಡ ಇದರಲ್ಲೂ ಸಹ. ಹಾಗೆ ಅಂತಹ ಮೋಹನ್ ಕುಂಬ್ಳೇಕರ್ ಅವರ ಸುಪುತ್ರಿ KMC ಲೆಕ್ಚರರ್ ಆಗಿದ್ದಾರೆ ಮೆಡಿಕಲ್ ಬಯೋಕೆಮಿಸ್ಟ್ರಿಯಲ್ಲಿ. ಇನ್ನೂ ಒಂದು ಸಂತೋಷದ ವಿಚಾರ ಅಂದ್ರೆ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ, PhD ಬ್ರೆಸ್ಟ್ ಕ್ಯಾನ್ಸರ್. ಇದೊಂದು ವಿಶೇಷವಾದಂತಹ ಒಂದು ವೃತ್ತಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ PhD ಮಾಡ್ತಾ ಇರುವಂತಹ ಈ ಕಲಾವಿದೆ ಈಗಲೂ ಸಹ ಈ ಒಂದು ಕಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರಲ್ಲ. ಆ ನಿಟ್ಟಿನಲ್ಲಿ ನಾಟ್ಯ ನಿಕೇತನದ ಪರವಾಗಿ ಅವರಿಗೆ ವಾಸವಿಗೆ ನಾನು ನಾಟ್ಯ ನಿಕೇತನ ಪರವಾಗಿ ಸ್ವಾಗತ ಹಾಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಮುಖ್ಯವಾಗಿ ವಾಸವಿಯನ್ನು ಮದುವೆ ಆದದ್ದು ಶ್ರೀಯುತ ಅರ್ಜುನ್ ಅವರು ಎಲ್ಲಿದ್ದಾರೆ, ಬನ್ನಿ. ಸಂತೋಷ ಪಡ್ತಾ ಇದ್ದೇನೆ, ಯಾಕೆಂದ್ರೆ ಅವರ ನೃತ್ಯ ಇವರ ಹಾಡು ಖಂಡಿತವಾಗಿ ಇದು ಮುಂದುವರಿಯಲಿ. ನಾವು ಆಗ್ಲೇ ಅಮ್ಮಕ್ಕನ ಹತ್ರ ಹೇಳಿ ಆಯ್ತು, ಅವರು ಸೀನಿಯರ್ ಮಾಡ್ತಾ ಇದ್ದಾರೆ, ವಿದ್ವತ್ ಮಾಡ್ಲಿ, ನಮ್ಗೆ ಒಂದು ಒಳ್ಳೆಯ ಕಲಾವಿದ ಬೇಕು ಮಂಗಳೂರಿಗೆ. ದಕ್ಷಿಣ ಕನ್ನಡ ಗುರುಗಳೊಟ್ಟಿಗೆ ಸಾಥ ನೀಡಿದವರು ಶ್ರೀಯುತ ಮನೋಹರ್ ರಾವ್. ಇನ್ನೊಂದು ಇವತ್ತಿನ ದಿವಸದಲ್ಲಿ ಒಂದು ಸಂತೋಷದ ವಿಚಾರವನ್ನು ಹೇಳಲೇಬೇಕಿಲ್ಲಿ. ನಟುವಾಂಗದಲ್ಲಿ ಶ್ರೀಯುತ ವಸಿಷ್ಠ್, ಇವರು ವಸಿಷ್ಠ ಇವತ್ತಿನ ದಿವಸದಲ್ಲಿ ಪ್ರಥಮವಾಗಿ ನಟುವಾಂಗವನ್ನು ಮಾಡ್ತಾ ಇದ್ದಾನೆ. ಇದು ಒಂದು ಸಂತೋಷದ ವಿಚಾರ. ಪುನೀತರಾಗಿದ್ದೇವೆ. ವಸಿಷ್ಠ ನಿನಗೂ ಸಹ ಸ್ವಾಗತವನ್ನು ಬಯಸುತ್ತಾ, ಮುಖ್ಯವಾಗಿ ಅತ್ತೆ ಮಾವ ಬಂದಿದ್ದಾರೆ, ಅತ್ತಿಗೆ ಅಣ್ಣ ಎಲ್ಲ ಬಂದಿದ್ದಾರೆ. ಶ್ರೀಯುತ ಮಂಜುನಾಥ್ ದಂಪತಿಗಳು ದಯಮಾಡಿ ಇದ್ದೇನೆ ಇಲ್ಲಿ. ಇದು ಒಂದು ಒಳ್ಳೆಯ ತುಂಬಾ ಸಂತೋಷ ಆಯ್ತು. ಹಾಗೆ ಭಾವ ಅತ್ತಿಗೆಯವರು
ತುಂಬಾ ಸಂತೋಷ ಆಯಿತು. ಇದೊಂದು ಒಳ್ಳೆಯ ಒಂದು ಮನೆಯಂಗಳದಲ್ಲಿ ಇದೊಂದು ಅಧಿದೇವನಾದಂತಹ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾಗಿ ನಮ್ಮೊಂದಿಗೆ ಇರುವವರು ಅಭ್ಯಾಗತರು ಡಾಕ್ಟರ್ ನವೀನ್ ಎನ್ ಕೋಣಾಜೆ ನಮ್ಮೊಂದಿಗೆ ಇದ್ದಾರೆ. ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಜ್ಜರಕಾಡು ಉಡುಪಿಯಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ಒಳ್ಳೆಯ ಸಂಘಟನೆಯಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದುಕೊಂಡು ಒಂದಷ್ಟು ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಬುದ್ಧಿವಾದ, ಸಂಸ್ಕಾರ, ಸಂಸ್ಕೃತಿಯ ಆ ಒಂದು ಅರಿವನ್ನು ಮೂಡಿಸ್ತಾ ಬಂದವರು ಶ್ರೀಯುತ ಡಾಕ್ಟರ್ ನವೀನ್ ಕೋಣಜೆ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ನಾನು ನಾಟ್ಯ ಅಧಿದೇವನಾದಂಥ ನಟರಾಜನಿಗೆ ದೀಪವನ್ನು ಬೆಳಗಿಸ್ಲಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಗುರುಗಳು ಬರಬೇಕು. ಹಾಗೆ ನಮ್ಮ ನಾಟ್ಯನಿಕೇತನದ ಶ್ರೀಯುತ ಚಂದ್ರಶೇಖರನ್ ಅವರು ಇದ್ದಾರೆ, ಅವರನ್ನು ಸಹ ಪ್ರೀತಿಯಿಂದ ವೇದಿಕೆಗೆ ಇಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಎಪಿಸೋಡುಗಳನ್ನು ಸಹ ಜನಮನ ಮುಟ್ಟಿಸುವಲ್ಲಿ ಈ ಭಾಗದಲ್ಲಿ ಮುಂಚೂಣಿಯಲ್ಲಿರುವಂತಹವರು ಅಬ್ಬಕ್ಕ ಟಿವಿಯ ಶ್ರೀಯುತರಿಗೆ ಸಹ ನಾನು ನಾಟ್ಯ ನಿಕೇತನದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಾರ್ಥನೆಯನ್ನು ಅತಿಥಿ ಮಾಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ವಿನಾಯಕ ನೀನು ವಿನಾಬ್ರೋ ಚೂಡಕೋ ವಿನಾಯಕ ನೀನು ವಿನಾಬ್ರೋ ಚೂಡಕೋ ವಿನಾಯಕ ನೀನು ವಿನಾಬ್ರೋ ಚೂಡಕೋ ವೇಗೇರೆ ವರೂರ ವಿಘ್ನ ರಾಜ ವಿನಾಯಕ ನೀನು ವಿನಾಬ್ರೋ ಚೂಡಕೋ ವೇಗೇರೆ ವರೂರ ವಿಘ್ನ ರಾಜ ವಿನಾಯಕ ಸರಸಿರುಹಲು ನಾಯುಗ ಚರಣ ಸತತ ಮುಶ್ರಿತ ಜನ ಸಂಕಟ ಹರಣ ಸರಸಿರುಹಲು ನಾಯುಗ ಚರಣ ಸತತ ಮುಶ್ರಿತ ಜನ ಸಂಕಟ ಹರಣ ಪರಮ ಕೃಪಾ ಸಾಗರ ಪರಮ ಕೃಪಾ ಸಾಗರ ಪರಮ ಕೃಪಾ ಸಾಗರ ವರ ಸುಗುಣ ಪಾಲಿತ ಜನ ಗೋಪಾಲ ದಾಸನುತ ಪಾಲಿತ ಜನ ಗೋಪಾಲ ದಾಸನುತ ವಿನಾಯಕ ನೀನು ವಿನಾಬ್ರೋ ಚೂಡಕೋ ವೇಗೇರೆ ವರೂರ ವಿಘ್ನ ರಾಜ ವಿನಾಯಕ. ಧನ್ಯವಾದಗಳು. ಇವತ್ತಿನ ನೃತ್ಯ ಪ್ರಸ್ತುತಿ ಮಾಡ್ತಾ ಇರುವವರು ನೃತ್ಯ ವಿದೂಷಿ ವಾಸವಿ ಕುಮ್ಲೇಕರ್. ಪ್ರಾರಂಭದಲ್ಲಿ ಗುರುಗಳ ಹಿರಿಯ ಶಿಷ್ಯೆಯಾದಂಥ ಕೀರ್ತಿಶೇಷ ವಿದೂಷಿ ಶ್ರೀಮತಿ ಕಮಲಾ ಭಟ್ ಇವರ ಗರಡಿಯಲ್ಲಿ ಪಳಗಿ ಅಲ್ಲೇ ಭರತನಾಟ್ಯದ ಎಲ್ಲ ಪರೀಕ್ಷೆಗಳನ್ನು ಸಹ ಅತ್ಯಂತ ಉತ್ತಮವಾಗಿ ಪೂರೈಸಿ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ನಲ್ಲೂ ಸಹ ಒಳ್ಳೆಯ ಅಂಕಗಳನ್ನು ಗಳಿಸಿ
ಆ ನಂತರದಲ್ಲಿ ನಮ್ಮ ಗುರುಗಳ ಈ ಒಂದು ನಾಟ್ಯ ನಿಕೇತನದ ಈ ಒಂದು ಆಲಯಕ್ಕೆ ಬಂದು ಸೇರಿಕೊಳ್ಳು ವಾಸವಿ ಕುಂಬ್ಳೆಕರ್. ಒಳ್ಳೆಯ ಪ್ರಬುದ್ಧ ಕಲಾವಿದೆ. ಗುರುಗಳ ಆ ನಾಟ್ಯಾಲಯದಲ್ಲೂ ಸಹ ಗುರುಗಳ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ತೊಡಗಿಸಿಕೊಂಡು ಏಕ ವ್ಯಕ್ತಿ ಹಾಗೆ ಸಮೂಹ ನೃತ್ಯಗಳನ್ನು ಮಾಡುವುದರ ಮುಖಾಂತರ ಒಳ್ಳೆಯ ಹೆಸರು ತಗೊಂಡಿರುವಂತಹ ಕಲಾವಿದೆ ಶ್ರೀಮತಿ ವಾಸವಿ ಕುಂಬ್ಳೆಕರ್. ಇದೀಗ ಇವತ್ತಿನ ದಿವಸ ನಮ್ಮ ನಾಟ್ಯಮೋಹನ ನವತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಾಸವಿ ಕುಂಬ್ಳೆಕರ್ ಅವರ ನೃತ್ಯ ಪ್ರದರ್ಶನಕ್ಕಾಗಿ ಈ ವೇದಿಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಹಾಡುಗಾರಿಕೆಯಲ್ಲಿ ಸಹಕರಿಸುತ್ತಿರುವಂತಹ ಅವರ ಪತಿದೇವರಾದಂತಹ ಶ್ರೀಯುತ ಅರ್ಜುನ್, ಹಾಗೆ ಮೃದಂಗದಲ್ಲಿ ವಿದ್ವಾಂಸರಾದಂತಹ ಶ್ರೀಯುತ ಮನೋಹರ್ ರಾವ್, ನಟುವಾಂಗದಲ್ಲಿ ಸಹಕರಿಸುತ್ತಾ ಇರುವಂತಹ ಗುರುಗಳ ಮೊಮ್ಮಗ ಇವರೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಬಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳ ನಾಟ್ಯ ನಿಕೇತನದ ಪರವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇವೆ. ಊತುಕಾಡು ಸುಬ್ಬಯ್ಯ ಇವರ ರಚನೆ ಆನಂದ ನರ್ತನ ಗಣಪತಿ ನಾಟ್ಯರಾಗ ಹಾಗೂ ವಾದಿತಾಳದೊಂದಿಗೆ ಕಲಾವಿದೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ವನ್ನು ಬೇಡುತ್ತಾ ತಾಯಿ ತೇಮಾವ ಬಂದಿರುವ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ ನನ್ನ ಮೊದಲಿನ ಪ್ರಸ್ತುತಿಯನ್ನು ಈಗ ಪ್ರಾರಂಭಿಸ್ತಾ ಇದ್ದೇನೆ. ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಆನಂದನರ್ತನ ಗಣಪತಿಂ ಭಾವಯೇ ಆನಂದನರ್ತನ ಗಣಪತಿಂ ಭಾವಯೇ ಆನಂದನರ್ತನ ಗಣಪತಿಂ ಸಾನಂದ ಮುನೀಂದ್ರ ಗಣನುತ ಶಿವಶಂಕರ ಮಾನಸ ವೀರಮಾನಂ ಚಂದ್ರೀಲಯ ಸಮನ್ವಿತ ಗಂಧರ್ವ ಚಾರಣವರಾಡು ಹಿರಿಯಮಾನಂ ಸಾನಂದ ಮುನೀಂದ್ರ ಗಣ
नुतम पद सरसिजम मगपमनि मरकरि मुखम गणपति नतचितम अनघम शुभदम परमम कनकांबरधर एकददनम अचितम अनघम शुभदम परमम कनकांबरधर एकददनम ಮುಂದಿನ ಪ್ರಸ್ತುತಿ ದೇವಿ ಸ್ತುತಿ ಶ್ರೀರಂಜನಿ. ಇದು ರಾಗಮಾಲಿಕೆಯಲ್ಲಿ ಹಾಡಿದ್ದು ಆದಿತಾಳದಲ್ಲಿ ರಚಿತವಾಗಿದೆ. ಜನಿ ಮೃದು ಪಂಕಜಲೋಚನಿ ರಂಜನಿ 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 ಮೃದು ಪಂಕಜಲೋಚನಿ ಸರಿ ಗಸ ಸರಿ ಗಸ ಸರಿ ಗಮದ ಸಾಸನಿ ಸರಿ ನಿದ ಮಗ ಮಗ ಸರಿ ಗಸ ಸರಿ ಗಸ ಸರಿ ಗಮದ ಸಾಸನಿ ಸರಿ ನಿದ ಮಗ ಮಗ ಶುಭಾಷಿಣಿ ಮಂಜು ಭಾಷಿಣಿ ಮನೋಲಾಸಿನಿ ಮಂಜು ಭಾಷಿಣಿ ಮನೋಲಾಸಿನಿ ಮಂದ ಗಮನಿ ಮಂದ ಗಮನಿ ಮಂದ ಗಮನಿ ಶ್ರೀರಂಜನಿ 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 ಸನಿದ ಮಗರಿ ಗಮ ನಿದ ಮಗರಿ ಸರಿಗ ಮಗರಿ ಸನಿ ಸನಿ ಸನಿದ ಮಗರಿ ಗಮ ಅನಿದ ಮಗರಿ ಸರಿಗ ಮಗರಿ ಸನಿ ಸರಿಗ ಸರಿ ಸರಿ ಗಮದ ಸನಿ ಧನಿ ನಿದ ಮಗ ಮಗ ಸಾಮಗಾನ ವಿರಿಮೋದಿನಿ ಸಾಮಗಾನ ವಿನೋದಿನಿ ಅಂಬರ ಸಾಮಗಾನ ವಿನೋದಿನಿ ಶಶಾಂಕ ಬದನಿ ಮಾರಜನನಿ ಮೇಘರಂಜನಿ ಮೇಘರಂಜನಿ ಸಾಮಗಾನ
ನಿನಿ ಸ ನಿನಿ ಮಮ ನಿನಿ ಮಾನಿ ಮಾನಿ ಮಮ ಗಗರಿ ಸನಿ ಗ ಮಗರಿ ಗ ಮಮ ನಿ ಗ ಮಗರಿ ಸರಿ ಗ ಗ ಮಗರಿ ಸನಿ ಸರಿ ಗ ಸರಿ ಗ ಮದ ಸರಿ ನಿ ಧ ಮಗ ಮಗ ಮರ ಜನಪಾಲಿನಿ ಶೂಲಿನಿ ಪಾಮರ ಜನಪಾಲಿನಿ ಶೂಲಿನಿ ಪಾಪರಿ ಮೋಚನ ಪಾವನಿ ಪಾಮರ ಜನಪಾಲಿನಿ ಶೂಲಿನಿ ಪಾಪರಿ ಮೋಚನ ಪಾವನಿ ಚರಣಂಜಲಿ ಚರಣಂಜಲಿ ಪಾಮರ ಜನಪಾಲಿನಿ ಶೂಲಿನಿ ಪಾಪ ವಿಮೋಚನ ಪಾವನಿ ಚರಣಂಜಲಿ ಚರಣಂಜಲಿ ಮರೆ ಗಮ ಮರೆ ಗಮ ನೀ ಸದಪ ಸದಪ ದಪ ಮರೆ ಗಮ ಬಾಬ ಮರೆ ಬಾಬ ಮರೆ ಗಮ ನೀ ಸದಪ ಸದಪ ದಪ ಮರೆ ಗಮ ನೀ ಸ ನಿನಿ ಸ ನಿನಿ ಮಮ ನಿನಿ ಮಾನಿ ಮಮ ನಿನಿ ಮಮ ಗಗರೆ ಗಾಮ ನಿನಿ ಸ ನಿನಿ ಮಮ ನಿನಿ ಮಾನಿ ಮಾನಿ ಮಮ ಗಗರೆ ಸನಿ ಮಮ ಗಗರೆ ಗಮ ನೀಲ ಮಗರೆ ಸರಿ ಗ ಮಗರೆ ಸನಿ ಸನಿ ದ ಮಗರೆ ಗ ಮಮ ಮನಿ ದ ಮಗರೆ ಸರಿ ಗ ಮಗರೆ ಸನಿ ಸರಿ ಗ ಸರಿ ಗ ಮದ ಸನಿ ದ ನಿ ದ ಮಗ ಸಾ ಸನಿ ದ ನಿ ದ ಮಗ ಸಾ ಸರಿ ದ ನಿ ದ ಮಗ ರಂಜನಿ ಮೃದು ಪಂಕಜ ಲೋಚನೆ ರಂಜನಿ ಮೃದು ಪಂಕಜ ಲೋಚನೆ ರಂಜನಿ ರಾಮನನ್ನು ಭಜಿಸುವಂತಹ ಅಣ್ಣಮಾಚಾರ್ಯರ ಕೃತಿ ರಾಜೀವ ನೇತ್ರಾಯ ರಾಘವಾಯ ನಮೋ. ಈ ಕೃತಿಯು ಖಂಡ ಚಾಪತಾಳದಲ್ಲಿ ರಾಗ ಜೋಗ್ನಲ್ಲಿ ಸಂಯೋಜಿಸಲಾಗಿದೆ. राजीवनेत्राय राघवाय नमो 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 राजीवनेत्राय राघवाय नमो सौजन्यनिलयाय जानकीश जीवनेत्राय राघवाय नमो सौजन्यनिलयाय जानकीश जीवनेत्राय राघवाय नमो सौजन्यनिलयाय जानकीश जीवनेत्राय राघवाय नमो सौजन्यनिलयाय जानकीश जीवराय राघवाय नमो दशरथ तनुजाय तानाय कुशिक संभव
ಸಂಯಮಿನಾಥ ವರದಾಯ ಅತುಲಿತ ಅಯೋಧ್ಯ ಪುರಾಧೀಶಾಯ ಅಜರಾವನಾಯ ಸಂಯಮಿನಾಥ ವರದಾಯ ಅತುಲಿತ ಅಯೋಧ್ಯ ಪುರಾಧೀಶಾಯ ಹಿತಕರ ಶ್ರೀ ವೆಂಕಟೇಶ್ವರಾಯ ನಮೋ ಹಿತಕರ ಶ್ರೀ ವೆಂಕಟೇಶ್ವರಾಯ ನಮೋ ವಿಗತವಾ ವಿಲಿಪಾಟಿ ವೀರರಾಮಾಯ ವಿಗತವಾ ವಿಲಿಪಾಟಿ ವೀರರಾಮಾಯ ಪವಮಾನ ಸುಸುಡು ಬಟ್ಟು ಪರಾರ ವಿಂದ ಮುಲಕು ನೀನಾಮ ರೂಪ ಮುಲಕು ನಿತ್ಯ ಜಯ ಮಂಗಳಂ ಪ್ರಹ್ಲಾದ ನಾರದಾರಿ ಭಕ್ತುಲು ಪೊಗಡ ಚುಂಡೆ ನೀನಾಮ ರೂಪ ಮುಲಕು ನಿತ್ಯ ಜಯ ಮಂಗಳಂ ರಾಜೀವ ನಯನ ರಾಜೀವ ನಯನ ರಾಜಿ ವಿನುತಮೈನ ನಾಮ ರೂಪ ಮುಲಕು ಜಯ ಮಂಗಳಂ ರಾಜೀವ ನಯನ ರಾಜಿ ವಿನುತಮೈನ ನಾಮ ರೂಪ ಮುಲಕು ನಿತ್ಯ ಜಯ ಮಂಗಳಂ 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 ಒಂದಿಗೆ ಭಾವಪೂರ್ಣವಾಗಿ ಅವರ ಆ ಹಾಡಿನಲ್ಲೇ ಒಳ್ಳೆಯ ಒಂದು ಅಭಿನಯ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ ಸರಿಯಾಗಿ ವಾಸವಿ ಒಳ್ಳೆಯ ಭಾವಪೂರ್ಣ ಅಭಿನಯದೊಂದಿಗೆ ನರ್ತಿಸಿದ್ದು ಮೂರೇ ನೃತ್ಯ ಆದರೂ ಸಹ ಅತ್ಯಂತ ಉತ್ತಮವಾಗಿ ನೃತ್ಯವನ್ನು ಪ್ರದರ್ಶನ ಮಾಡಿದಾಳೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಸಂತೋಷ ಪಡ್ತಾ ಇದ್ದೇವೆ ಬಂಧುಗಳೇ. ಖಂಡಿತವಾಗಿಯೂ ಯಾವಾಗಲೂ ಅಷ್ಟೇ ಒಳ್ಳೇದಿದ್ದದ್ದು ಸ್ವಲ್ಪ ಮಾಡಿ ಇನ್ನು ಬೇಕು 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 ಅಂತ ಅನಿಸ್ಬೇಕು. ಹಾಗೆ ವಾಸವಿ ಕುಂಬ್ಳೇಕರ್ ಒಳ್ಳೆಯ ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಶ್ರೀಯುತ ಅರ್ಜುನ್ ಅವರಿಗೆ ತುಂಬಾ 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 ನಾವು ಧನ್ಯವಾದಗಳು ಅಥವಾ ನಾಟ್ಯ ನಿಕೇತನಕ್ಕೆ ಸ್ವಾಗತ ಅಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯ ಕಂಠ, ಭಾವಪೂರ್ಣ, ಹಾಗೆ ಒಂದು ಸಂಗೀತ ಕಲಾವಿದನಿಗೆ ರಾಗ, ತಾಳ, ಅಕ್ಷರ ಶುದ್ಧಿ, ಭಕ್ತಿ ಮತ್ತೆ ಆತ್ಮ ಸಮರ್ಪಣೆ ಇವು ಪಂಚ ಶಬ್ದಗಳು. ಈ ಪಂಚ ಶಬ್ದಗಳಿದ್ದಾಗ ಮಾತ್ರ ಆ ಒಬ್ಬ ಅರ್ಥಪೂರ್ಣ ಸಂಗೀತ ಕಲಾವಿದ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಎಲ್ಲ ಪಂಚ ಶಬ್ದಗಳಿಂದ ಸುಶೋಭಿತವಾದಂತ ಒಂದು ಸುಂದರವಾದ ಸುಮಧುರವಾದ ಹಾಡುಗಾರಿಕೆಯೊಂದಿಗೆ ಇವತ್ತಿನ ಈ ನೃತ್ಯ ಕಾರ್ಯಕ್ರಮ ಸಂಪನ್ನ ಆಯ್ತಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ಡಾಕ್ಟರ್ ನವೀನ್ ಎನ್ ಕೋಣಾಜೆ, ಪ್ರಥಮ ದರ್ಜೆ ಕಾಲೇಜ್, ಉಡುಪಿ ಅಜ್ಜರಕಾಡು. ಇವರು ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಇವರನ್ನು ಸಹ.
ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎನ್ ಕೊಣಾಜೆ ಇವರು ಮತ್ತಾರು ಅಲ್ಲ, ನಮ್ಮ ನಾಟ್ಯ ನಿಕೇತನದ ನಮ್ಮೆಲ್ಲರ ಬಂಧುವಾದ ನಾಟ್ಯ ನಿಕೇತನದ ಒಂದು ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಲ್ಲ. ಶ್ರೀಯುತ ವಸಂತ್ ಕೋಣಾಜೆ ಅವರ ಸಹೋದರ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಸುಮಾರು 27 ವರ್ಷಗಳಷ್ಟು ಸಮಯ ಇವರು ಪ್ರಾಧ್ಯಾಪಕ ವೃತ್ತಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದವರು. ಇವರ ವಿಟ್ಲದಲ್ಲಿ ಉಡುಪಿಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ವಿಟ್ಲಕ್ಕೆ ಬಂದು, ವಿಟ್ಲದಿಂದ ಮತ್ತೆ ಮಂಗಳೂರಿಗೆ ಬಂದು, ಮತ್ತೆ ಈಗ ಉಡುಪಿಯ ಅಜ್ಜರಕಾಡು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಸುಮಾರು 27 ವರ್ಷಗಳ ಇವರ ವಿಶೇಷ ಸಾಧನೆ. ಒಳ್ಳೆಯ ಸಿತಾರು ಹಾಬಿ, ಹಾರ್ಮೋನಿಯಂ, ತಬಲಾ ಇವೆಲ್ಲದರಲ್ಲೂ ಪರಿಣತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಇನ್ನೊಂದು ಮುಖ್ಯವಾದಂತ ಅಂತಂದ್ರೆ NSS ಆಫೀಸರ್ ಆಗಿ ಇವರು ಹಲವಾರು ಒಳ್ಳೆಯ ಸಾಧನೆಗಳನ್ನು ಮಾಡಿದವರು. ಮುಖ್ಯವಾಗಿ ಲಕ್ಕಾಡಿಯಲ್ಲಿ ಅವತ್ತು ನಮ್ದು ಭೂಕಂಪ ಆಯ್ತಲ್ಲ ಗುಜರಾತ್, ಆಗ ಸುಮಾರು ಒಂದಷ್ಟು ನಮ್ಮ ಇಲ್ಲಿಯ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಲಕ್ಕಾಡಿ ಆ ಭೂಕಂಪ ಪರಿಹಾರ ಸುಮಾರು 1 ತಿಂಗಳು ಅಲ್ಲಿ ಇದ್ದು ಅಲ್ಲಿ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದವರು. ಇನ್ನೂ ಅಲ್ಲದೆ ಸುನಾಮಿ, ಚೆನ್ನೈ ಮತ್ತೆ ಅಂಡಮಾನ್ ನಿಕೋಬಾರ್ ಇಲ್ಲಿ ಸುನಾಮಿ ಬಂದಾಗ ಸುಮಾರು 1,500 ಮಕ್ಕಳನ್ನು ಬಹುಶಃ ಅವ್ರು ಒಂದಷ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ 1 ತಿಂಗಳು ಇಡೀ ಸುನಾಮಿಗೆ ಅಲ್ಲಿಯ ರಿಲೀಫ್ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನೆಲ್ಲ ಮಾಡಿದವರು. ಅಲ್ಲದೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ ಸುಮಾರು ವಿಟ್ಲದಲ್ಲಿ 15 ಎಕರೆ ಭೂಮಿಯಲ್ಲಿ ಹಡಿಲಿನಿಂದ ಅನ್ನ ಮಾಡುವ ತನಕ 1,500 ಮಕ್ಕಳನ್ನು ತನ್ನೊಂದಿಗೆ ಇರಿಸಿಕೊಂಡು ಕೃಷಿ ಮಾಡಿ ಅದರಲ್ಲಿ ಸಾಧನೆಯನ್ನು ಮಾಡಿದವರು ಶ್ರೀಯುತರು. ಅಂತಹ ಓರ್ವ ಲೆಕ್ಚರರ್ ಆಗಿ ಎಲ್ಲ ಮಜಲುಗಳಲ್ಲಿ ಇತ್ತುಕೊಂಡು ಸಾರ್ಥಕ ಸಮಾಜ ಸೇವೆಯನ್ನು ಮಾಡುವುದರ ಮುಖಾಂತರ ಓರ್ವ ಉತ್ತಮ ಪ್ರಾಧ್ಯಾಪಕರಾಗಿ ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತರು. ಇವರಿಗೆ ನಾಟ್ಯ ನಿಕೇತನದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವರ್ಷಗಳ ಅವಧಿಯಲ್ಲಿ ಸುಮಾರು 15ರಷ್ಟು NSS ಕ್ಯಾಂಪ್ಗಳನ್ನು ಇವರು ಆರ್ಗನೈಸ್ ಮಾಡಿದ್ದಾರೆ. ಸುಮಾರು 15ರಷ್ಟು NSS ಕ್ಯಾಂಪ್ಗಳನ್ನು ಇವರು ಆರ್ಗನೈಸ್ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬಯಸ್ತಾ ಶ್ರೀಮತಿ ರಾಜಶ್ರೀ ಅವರಿಗೆ ಇದೀಗ ಶ್ರೀಯುತ ಡಾಕ್ಟರ್ ನವೀನ್ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತನಾಡಬೇಕಂತ ಕೇಳಿಕೊಡ್ತಾ ಇದ್ದಾರೆ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ಗೌರವವನ್ನು ಸಲ್ಲಿಸುತ್ತಾ, ಈಗಾಗಲೇ ನನ್ನ ಪರಿಚಯ ಮಾಡಿದರು. ಆದರೆ ಪರಿಚಯದಲ್ಲಿ 100ಕ್ಕೆ 100 ಅದು ನಾನೇ ಕರ್ಕೊಂಡು ಹೋದದಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಒಂದು ತಂಡ, ನಮ್ಮಲ್ಲಿ ಉಡುಪಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ತಂಡ ಕಟ್ಟಿಕೊಂಡಿದ್ವು. ಅವರ ಮೂಲಕ ನಾವು ಹೋಗಿದ್ದೇವೆ. ಒಂದು ಅವಕಾಶ ಅಷ್ಟೇ. ನನಗೆ ಎಳವೆಯಲ್ಲಿ ನಾನು NCC ವಿದ್ಯಾರ್ಥಿ ಆಗಿದ್ದ ಕಾರಣ ನನಗೆ ಮಿಲಿಟರಿಗೆ ಸೇರಬೇಕನ್ನುವಂಥ ಆಸೆ ಇತ್ತು. ಆದರೆ ನನ್ನ ಶರೀರ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿರಲಿಲ್ಲ. ಆದರೆ ಈ ರೀತಿಯಲ್ಲಾದರೂ ಕೂಡ ದೇಶ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ಒದಗಿ ಬಂದಿದೆ ಅನ್ನುವಂಥದ್ದು ಒಂದು ಖುಷಿಯ ವಿಚಾರ. ಅದೇ ರೀತಿ ನಾನು ಚರಿತ್ರೆಯ ಪ್ರಾಧ್ಯಾಪಕನಾಗಿ ಇವತ್ತಿನ ನೀವು ಹೆಸರು ಕೊಟ್ಟಿದ್ದೀರಿ ಮನೆಯಂಗಳದಲ್ಲಿ ಅಂತೇಳಿ, ನಾನು ಅದನ್ನು ಸ್ವಲ್ಪ ಬದಲಾವಣೆ ಮಾಡುತ್ತಾ ಕುಟುಂಬದ ಒಳಗೆ ಆಗುವಂಥ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಇವತ್ತು ಎಲ್ಲ ಅದು 3 ತಲೆಮಾರಿನ ಜನ ಇದ್ದೇವೆ ನಾವು. ಕುಟುಂಬದೊಳಗೆ ಯಾವ ರೀತಿಯ ಕಾರ್ಯಕ್ರಮಗಳಾಗ್ತವೆ ಆ ರೀತಿಯ ಕಾರ್ಯಕ್ರಮ ಇವತ್ತು ಮಾಡಿಕೊಂಡಿದ್ದೀರಿ. ಅದರಲ್ಲಿ
ತಂದೆ ತಾಯಿ ಅತ್ತೆ ಮಾವ ಅಣ್ಣ ಅಕ್ಕ ನಾದಿನಿ ಹೀಗೆ ನಮ್ಮ ಸಂಬಂಧಗಳು ಹಾಗೆ. ಭಾರತದ ವಿಶೇಷತೆ ಇರುವುದೇ ಕುಟುಂಬದ ವ್ಯವಸ್ಥೆಯಲ್ಲಿ. ಮಾರ್ಗರೆಟ್ ಥ್ಯಾಚರ್ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದವರು ಒಂದು ಮಾತು ಹೇಳಿದರು, ಎಲ್ಲಾದರೂ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಬೇಕಿದ್ರೆ ಅಥವಾ ಒಂದು ಸಂಸ್ಕಾರವನ್ನು ಪಡೆಯಬೇಕಿದ್ರೆ ಭಾರತದ ಕುಟುಂಬ ವ್ಯವಸ್ಥೆಯೊಳಗೆ ಹೋಗ್ಬೇಕು ಅಂತೇಳಿ. ಆ ರೀತಿಯ ಕುಟುಂಬ ವ್ಯವಸ್ಥೆ ಬೇರೆ ಯಾವ ದೇಶದಲ್ಲೂ ಕೂಡ ಕಾಣಲಾಗುವುದಿಲ್ಲ, ನಮ್ಮ ಸುದೈವ. ಆದರೆ ಇವತ್ತಿನ ಕಾಲಘಟ್ಟ ಅಂತ ನಾವು ನೋಡಬೇಕಿದ್ರೆ ಆ ಸಂಬಂಧಗಳು ಉಳಿತಾ ಇಲ್ಲ. ಕಾರಣಗಳು ಬೇರೆ ಬೇರೆ ಇದೆ. ಪಾಶ್ಚಾತ್ಯ ಪ್ರಭಾವ ನಮ್ಮ ಮೇಲೆ ಆಗಿದೆ, ಬೇರೆ ವಿದೇಶಿ ಸಂಸ್ಕೃತಿಗಳ ಪ್ರಭಾವ ನಮ್ಮ ಮೇಲೆ ಆಗಿದೆ. ಆ ಒಂದು ಪ್ರಭಾವನ ಆಕ್ರಮಣ ಅಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಪ್ರಭಾವ ಅಂತ ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ನಾವು ಬದಲಾಗಿದ್ದೇವೆ. ಇನ್ನು ಆ ಬದಲಾದದನ್ನ ಮತ್ತೆ ನಮ್ಮ ಹಳ್ಳಿಯಲ್ಲಿ ನಾವು ಮತ್ತೆ ಹೋಗ್ಬೇಕನ್ನುವಂಥ ಒಂದು ಆಕಾಂಕ್ಷೆ ಇವತ್ತಿನ ದಿನಗಳಲ್ಲಿ ಸಾಕ್ಷಾತ್ಕಾರಗೊಳ್ತಾ ಇದೆ. ಪ್ರಾಯಶಃ ಇವತ್ತಿನ ಏನು ನಮ್ಮ ಒಂದು ಪ್ರದರ್ಶನ ಕಲೆಯಲ್ಲಿ ಒಂದಾದ ಭರತನಾಟ್ಯಂ, ಇವತ್ತು ಅದರಲ್ಲಿ ಏನು ಇಂಟರ್ಮಿಕ್ಷನ್ ಆಗಿಲ್ಲ, ಮಾಡ್ತಾ ಇದ್ದೇವೆ ಅಷ್ಟೇ. ಆ ಇಂಟರ್ಮಿಕ್ಷನ್ ಆಗದೆ ಒಂದು ವ್ಯವಸ್ಥಿತವಾಗಿ ಅದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಒಂದು ಖುಷಿಯ ಸಂಗತಿ. ಪ್ರದರ್ಶನ ಕಲೆಗಳಲ್ಲಿ ಹೆಚ್ಚಿನವು ಕೂಡ ಗುರು ಶಿಷ್ಯ ಪರಂಪರೆಯ ಮೂಲಕ ಏನು ಬರ್ತಾ ಇದ್ದಾವೆ, ಅವುಗಳಲ್ಲಿ ಏನು ಕಲಬೆರಕೆ ಅನ್ನುವಂಥದ್ದು ಸ್ವಲ್ಪ ಕಡಿಮೆನೆ. ಈಗ ಇವತ್ತಿನ ದಿನಗಳಲ್ಲಿ ಕಲಬೆರಕೆ ಆಗ್ತಾ ಇದೆ. ಸುಮಾರು ವಿಚಾರಗಳನ್ನು ನಾವು ಗಮನಿಸಬಹುದು. ಇಲ್ಲಿ ಎರಡು ವಿಚಾರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಸಂಸ್ಕೃತಿ ಅಂತ ಹೇಳಿ, ಇನ್ನೊಂದು ಪರಂಪರೆ. ಈ ಎರಡು ಶಬ್ದಗಳ ಅರ್ಥವನ್ನ ನಾವು ತಿಳ್ಕೊಂಡೇ ಆದಲ್ಲಿ ಪ್ರಾಯಶಃ ನಮ್ಮ ಭಾರತದ ಸಂಸ್ಕೃತಿ ಅಂತ ನಾವೇನು ಹೇಳ್ಕೊಳ್ತೇವೆ ಅಥವಾ ಸನಾತನ ಸಂಸ್ಕೃತಿ ಅಂತ ಏನೇನು ಹೇಳ್ಕೊಳ್ತೇವೆ ಅದನ್ನ ಜತನವಾಗಿ ಕಾಪಾಡಿಕೊಂಡು ಹೋಗ್ಬೋದು. ಸಂಸ್ಕೃತಿಯ ವ್ಯಾಖ್ಯಾನ ಈ ರೀತಿ ಬರ್ತದೆ. ಸಂಸ್ಕೃತಿ ಅಂತೇಳಿ ಟು ಕಲ್ಟಿವೇಟ್ ಅಂತೇಳಿ, ಕಲ್ಟಿವೇಟ್ ಅಂತೇಳಿ ಬೆಳೆಸುವುದು ಅಂತ ಹೇಳಿ. ಆ ಬೆಳೆಸುವಂತ ಕೆಲಸ ನಮ್ಮ ಹಿರಿಯರಿಂದ ಆಗಿದೆ, ಬೆಳೆಸಿದ್ದಾರೆ. ಆ ಬೆಳೆಸಿದ್ದನ್ನ ಉಳಿಸಿಕೊಳ್ಳುವಂತ ಪರಂಪರೆ ಅಂತ ಏನಿದೆ, ಆ ಪರಂಪರೆ ನಮ್ಮದಾಗಬೇಕು. ಪರಂಪರೆ ಅನ್ನುವಂಥದ್ದು ಗಳಿಸಿಕೊಂಡದನ್ನ ಉಳಿಸಿಕೊಂಡು ಬಂದಿರುವಂಥದ್ದು, ಅದು ಪರಂಪರೆ. ತುಳುವಲ್ಲಿ ಅದಕ್ಕೆ ಪರಪೋಕು ಅಂತ ಹೇಳ್ತೇವೆ. ನಮ್ಮ ಸಾಂಸ್ಕೃತಿಕ ಏನು ವ್ಯವಸ್ಥೆಗಳಿರ್ತವೆ, ಈಗ ನಮ್ಮಲ್ಲಿ ನೇಮ, ಕೋಲ, ಆಯನ, ಹೀಗೆ ಜಾತ್ರೆಗಳೆಲ್ಲ ಆಗ್ತಾ ಇದ್ದಾವೆ. ಪ್ರಾಯಶಃ ಅದರಲ್ಲಿ ಆ ಪರಪೋಕು ಅಂತ ಏನಿದೆ, ಆ ಏನು ಪರಂಪರೆ ಅಂತ ಏನಿದೆ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಇವತ್ತು ಕೂಡ ಆಗ್ತಾ ಇದೆ. ಬೇರೆ ವ್ಯವಸ್ಥೆಯಲ್ಲಿ ಆ ಪರಪೋಕು ಇಲ್ಲ. ಸಾಂಸ್ಕೃತಿಕವಾಗಿ ನಾವು ಸ್ವಲ್ಪ ಗಟ್ಟಿಯಾಗಿದ್ದೇವೆ. ಆ ಸಾಂಸ್ಕೃತಿಕವಾಗಿ ಗಟ್ಟಿಯಾಗಿದ್ದ ಕಾರಣ ಇವತ್ತು ಈ 10 ತಾಯಿಯ ಮಕ್ಕಳು 1 ತಾಯಿಯ ಮಕ್ಕಳಾಗಿ ನಮ್ಮ ಎಲ್ಲ ಸಾಂಸ್ಕೃತಿಕ ರಂಗದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ದೇವೆ. ಪ್ರಾಯಶಃ ಈ ವಿಚಾರ, ಈ ಸಂಸ್ಕೃತಿ ನಾವು ಏನು ಬೆಳೆಸಿಕೊಂಡಿದ್ದೇವೆ, ಬೆಳೆಸ್ತಾ ಇದ್ದೇವೆ, ಕಲ್ಟಿವೇಟ್ ಮಾಡಿದ್ದೇವೆ, ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಅದು ಗುರು ಶಿಷ್ಯ ಪರಂಪರೆಯ ಮೂಲಕ. ನಾನಿವತ್ತು ಉಳ್ಳಾಳ ಮೋಹನ್ ಕುಮಾರ್ ಅವರನ್ನ ಯಾಕೆ ಮೆಚ್ಚಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ಲೀಶೆಗಳಿಲ್ಲದೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನ ಈ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು 18ನೆಯ ಕಾರ್ಯಕ್ರಮ, ಒಳ್ಳೆಯ ಸಂಖ್ಯೆ ಕೂಡ 18 ಅನ್ನುವಂಥದ್ದು. ಆ 18ರ ಕಾರ್ಯಕ್ರಮದಲ್ಲಿ ಅವರ ಮೊಮ್ಮಗನನ್ನ ಇದಕ್ಕೆ ಈ ಒಂದು ವ್ಯವಸ್ಥೆಗೆ ಪರಿಚಯ ಮಾಡಿಕೊಂಡಿರುವಂತಹ ಕೊಂಡಿ ಬೆಳೆದುಕೊಂಡು ಬಂದಿರುವಂಥದ್ದು, ಅದು ನಮ್ಮ ಒಂದು ಸಂಸ್ಕೃತಿಯ ಒಂದು ಶಕ್ತಿ ಅಂತ ಅನ್ನುವಂಥದ್ದು ನಾನು ಅಂದ್ಕೊಳ್ತೇನೆ. ಇನ್ನು ಈ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಅನ್ನುವಂಥದ್ದು ಉಳಿಬೇಕಿದ್ರೆ ನಮ್ಮ ಇವತ್ತಿನ ಮುಂದಿನ ಜನಾಂಗ ಅಂತ ಏನು ಹೇಳ್ತೇವೆ, ನಮ್ಮ ಯಾರು ಕಲಾವಿದರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಒಂದು ಸಾಂಸ್ಕೃತಿಕ ಪರಿಕಲ್ಪನೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಅಥವಾ ಒಂದು ರೀತಿಯಲ್ಲಿ ವ್ಯಾಕುಲತೆಗೆ ಕರ್ಕೊಂಡು ಹೋಗುವಂತ ಒಂದು ಕೆಲಸ ಮಾಡ್ತಾ ಇದೆ. ಇನ್ನು ಕೆಲವೊಂದ್ಸಲ ಮನರಂಜನೆ ಬೇಡ ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಮನರಂಜನೆ ಬೇಕು. ಆದ್ರೆ ಆ ಮನರಂಜನೆ ಒಳಗೆ ಇರಬೇಕು, ಬಿಟ್ರೆ ಎಲ್ಲವನ್ನ ಮನರಂಜನೆಯಾಗಿ ತಗೊಳ್ಳುವಂಥದ್ದಲ್ಲ. ಇನ್ನೊಂದು ಟೈಮ್ ಪಾಸ್ ಅಂತ ಅಥವಾ ಪಾಸಿಂಗ್ ಟೈಮ್, ಆ ರೀತಿ ಅದಾಗ್ಬಿಡೋದು. ನಮ್ಮ ಕಲೆ ಅನ್ನುವಂಥದ್ದು ಅದು ಉಪಾಸನೆಯಿಂದ ಬರುವಂಥದ್ದು. ಈಗ ಹಾಡಿದವರು ಚೆನ್ನಾಗಿ ಹಾಡಿದ್ದಾರೆ, ಅದು ಹೇಗೆ ಬಂತು? ಆ ಉಪಾಸನೆ ಮಾಡಿದ ಕಾರಣ. ಉಪಾಸನೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಗುರುಗಳು ಸುಮಾರು ಜನ ಬರ್ತಾ ಇದ್ದಾರೆ. ಇವತ್ತು ಒಂದು ಜೂನಿಯರ್ ಏನೋ ಒಂದು ಪರೀಕ್ಷಾ ಅಂತ ಇರ್ತದೆ,
ನಿಜವಾಗಿ ಅದು ಅಗತ್ಯ ಇಲ್ಲ. ಅದು ಈಗಿನ ಒಂದು ಪರಿಸ್ಥಿತಿ, ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಅಥವಾ ನಮ್ಮ ಈಗಿನ ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯ ಡಿಗ್ರಿಗಳನ್ನು ಕೊಡುವಂಥದ್ದು. ಆದರೆ ಪ್ರಾಚೀನದಲ್ಲಿ ಆ ರೀತಿಯ ವ್ಯವಸ್ಥೆ ಇರಲಿಲ್ಲ. ಅವ ಪರಿಪೂರ್ಣ ಆಗುವ ತನಕ, ಬದುಕನ್ನು ಕಲ್ಪಿಸಿಕೊಳ್ಳುವ ತನಕ, ಸಾಕ್ಷಾತ್ಕಾರವನ್ನು ಮಾಡುವ ತನಕ, ಮೋಕ್ಷವನ್ನು ಪಡೆಯುವಂತಹ ಒಂದು ಚಿಂತನೆ ಅಂತ ಏನಿದೆ, ಪ್ರಾಯಶಃ ಅದು ನಮ್ಮ 64 ಕಲೆಗಳಿಂದ ಬಂದಿರುವಂಥದ್ದು. ಇವತ್ತು 64 ಕಲೆಗಳು ಜೀವಂತ ಇಲ್ಲ. ಒಂದು 30-40 ಕಲೆಗಳಿರ್ಬೋದು. ಇನ್ನು ಸಾವಿರಾರು ರಾಗಗಳ ಬಗ್ಗೆ ಮಾಹಿತಿಗಳಿದ್ದಾವೆ, ಆದರೆ ಸಾವಿರಾರು ರಾಗಗಳು ಇವತ್ತು ಇಲ್ಲ. ಎಲ್ಲ ನಾವು ವಿಸ್ಮೃತಿಗೆ ಹೋಗಿದ್ದೇವೆ, ಸ್ಮೃತಿಯಲ್ಲಿ ಇಲ್ಲ. ಅದು ಸ್ಮೃತಿಗೆ ಬರಬೇಕಿದ್ರೆ ಪ್ರಾಯಶಃ ಮುಂದಿನ ಜನಾಂಗವನ್ನು ನಾವು ಹಿರಿಯರು ಇವತ್ತು ಏನು ಮೋಹನ್ ಕುಮಾರ್ ಉಳ್ಳಾಳ್ ಮಾಡ್ತಾ ಇದ್ದಾರೆ ನಾಟ್ಯನಿಕೇತನದ ಮೂಲಕ ಕಳೆದ ಒಂದು 7-8 ದಶಕಗಳಿಂದ ಏನು ಮಾಡ್ತಾ ಇದ್ದಾರೆ, ಆ ಕೆಲಸವನ್ನ ನಾವು ಇವತ್ತು ಅವರಿಗೆ ಒಂದು ಒತ್ತಾಸೆ ಕೊಡಬೇಕು. ಇನ್ನು ಅವರ ಮಗಳು ಅಮ್ಮಕ್ಕ ಕೂಡ ಇದ್ದಾರೆ, ನಾವು ಅಮ್ಮಕ್ಕ ಅಂತ ಕರೆಯುವಂಥದ್ದು, ಅಕ್ಕ ಅಂತ ಕರೆಯುವಂಥದ್ದು. ಅವರ ಮೂಲಕ ಈಗ ಆ ಒಂದು ಏನು ಇನ್ನರ್ ಏನು ಶಕ್ತಿ ಅಂತ ಏನಿದೆ ಅದು ಅರಿತಾ ಇರೋ ಅಂತರ್ ಪ್ರವಾಹ ಅನ್ನುವಂಥದ್ದು ಅರಿತಾ ಇರಬೇಕಾಗತ್ತೆ. ಪ್ರಾಯಶಃ ಇವತ್ತು ಅರಿಯುವಂಥ ಒಂದು ಕೆಲಸವನ್ನ ಕಟ್ಟೆ ಅಂತ ಏನಿತ್ತು ಅದನ್ನ ಕೆಡವಿ ಹಾಕಿದ್ದಾರೆ, ಅದು ಅರಿತಾ ಇದೆ. ನಾವು ಅದಕ್ಕೆ ಬದುಗಳಾಗಿ, ಆ ಕಟ್ಟೆ ಅಂತ ಏನಿದೆ ಅದಕ್ಕೆ ಬದುಗಳಾಗಿ ನಾವು ಕೆಲಸ ಮಾಡುವಂತ ಆ ಒಂದು ಪುಣ್ಯ ಕಾರ್ಯವನ್ನ ಇವತ್ತು ಮಾಡಬೇಕಾಗಿದೆ. ಇನ್ನು ಭರತನಾಟ್ಯಂ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ನನಗೆ ಜಾಸ್ತಿ ಅದರ ಬಗ್ಗೆ ಅಧ್ಯಯನ ಕೂಡ ಮಾಡಿಲ್ಲ, ಆದರೆ ಅದರ ಚರಿತ್ರೆಯನ್ನು ಸ್ವಲ್ಪ ಇಲ್ಲಿ ಹೇಳಲೇಬೇಕಾಗತ್ತೆ. ಇಲ್ಲಿ ಚರಿತ್ರೆ ಹೇಳ್ತಾರ ಇಲ್ವಂತ ಗೊತ್ತಿಲ್ಲ, ಅದರ ಚರಿತ್ರೆಯನ್ನ ನಾವು ಹೇಳುವಂತ ಒಂದು ಪ್ರಯತ್ನ ಮಾಡ್ತೇವೆ. ನಮ್ಮಲ್ಲಿ ಗಾಯನ, ವಾದನ ಮತ್ತು ನರ್ತನ ಅಂತ ಏನಿದೆ ಇವೆಲ್ಲ ಪ್ರಯೋಗಶೀಲ. ಅಂದ್ರೆ ನಾವು ಅದನ್ನ ದಿನ ರಿಯಾಜ್ ಮಾಡೋದರ ಮೂಲಕ ಮಾತ್ರ ಉಳಿಸಿಕೊಳ್ಬಹುದು, ಬಿಟ್ರೆ ಬೇರೆ ರೀತಿಯಲ್ಲಿ ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಅರ್ಧ ಗಂಟೆ ಸಾಕಾಗೋದಿಲ್ಲ. ನಾನು ಕೂಡ ರಫೀಖಾನ್ ಅಂತೇಳಿ ನನ್ನ ಗುರುಗಳು, ನನಗೆ ಇವತ್ತು ಕೂಡ ಸಾಧ್ಯ ಆಗಲಿಲ್ಲ, 1-2 ರಾಗವನ್ನ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಕೆಲಸದ ಒತ್ತಡ, ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕಿದ್ರೆ ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಅದನ್ನು ಉಳಿಸಿಕೊಂಡು ಬಂದಿದ್ದೇನೆ. ರಿಟೈರ್ಮೆಂಟ್ ಆದ ನಂತರ ಅದರಲ್ಲೇ ಹೋಗ್ಬೇಕು ಅನ್ನುವಂಥ ಒಂದು ಆಸೆ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಧಾರವಾಡಕ್ಕೆ ಹೋಗಿದ್ದೆ. ಅಮೀದ್ ಖಾನ್ ಅಂತೇಳಿ ಅವರ ಅಣ್ಣ, ಅವರು ಪ್ರೊಫೆಸರ್ ಆಗಿದ್ದವರು. ನಾನು ಜಾಸ್ತಿ ಇರಲಿಲ್ಲ, 1.5 ತಿಂಗಳ ಕಾಲ ಅಲ್ಲಿದ್ದದ್ದು. ಅಲ್ಲಿನ ಗುರುಕುಲ ಸಿಸ್ಟಮ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಹುಡುಗ, ನಾವು ಇಲ್ಲಿ ಕೋಮು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಮುಸ್ಲಿಂ ಹುಡುಗ ತಬ್ಲಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದಿರೋ ನಿಸಾರ್ ಅಂತೇಳಿ ಅವರ ಹೆಸರು. ಇವತ್ತು ಒಳ್ಳೆ ಆರ್ಟಿಸ್ಟ್ ಆಗಿದ್ದಾರೆ. ಇನ್ನೊಬ್ಬ ಶಿನೋದ್ ಅಂತೇಳಿ, ಅವು ಕೂಡ ಇವತ್ತು ಒಳ್ಳೆಯ ಆರ್ಟಿಸ್ಟ್ ಆಗಿದ್ದಾರೆ. ಅವರ ಕೆಲಸ ಹೇಗಿತ್ತು ಅಂತಂದ್ರೆ, ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭಿಸಿದ್ರೆ 11 ಗಂಟೆ ತನಕ ಟೈಮ್ ಟೇಬಲ್, ಇನ್ನು 3 ಗಂಟೆಯಿಂದ ಪುನಃ 7 ಗಂಟೆ ತನಕ, ಮತ್ತೆ ಸ್ವಲ್ಪ ವಿಹಾರ ಹೋದ ನಂತರ 9 ಗಂಟೆಯಿಂದ 11 ಗಂಟೆ ತನಕ. ಈ ರೀತಿಯ ನನಗೆ ಆಶ್ಚರ್ಯ ಆಯಿತು. ನಾವೊಂದು ಅರ್ಧ ಗಂಟೆ ಸಿತಾರ್ ಬಾರಿಸಿ ನಾವು ದೊಡ್ಡ ಸಿತಾರ್ ವಾದಕರು ಅಂತ ಹೇಳುವಂತ ಒಂದು ಪ್ರಯತ್ನಗಳಾಗ್ತಾ ಇದ್ದಾವೆ. ಇನ್ನು 1-2 ವರ್ಷಗಳ ಕಾಲ ತಬ್ಲಾ ಬಾರಿಸಿಕೊಂಡು ನಾನು ದೊಡ್ಡ ತಬ್ಲಾ ಪ್ಲೇಯರ್ ಅನ್ನುವಂಥ ಆ ರೀತಿಯಲ್ಲಿ ಪೋಸ್ ಕೊಡುವುದನ್ನು ನಾವು ಕಾಣ್ತೇವೆ. ನಿಜವಾಗಿ 22 ಶ್ರುತಿಗಳ ಜ್ಞಾನವೂ ಇದ್ರೆ ಖಂಡಿತ ಅದು ಸಂಗೀತ ಅಂತ ಅನಿಸುವುದಿಲ್ಲ. 1-2 ವರ್ಷಗಳ ಕಾಲ ಏನೋ ಕೈಕಾಲ ಆಡಿಸಿ ಚಲನೆ ಮಾಡಿ ನಾನು ಭರತನಾಟ್ಯಮಲ್ಲಿ ಒಳ್ಳೆಯ ವಿದ್ವತ್ತನ್ನು ಪಡ್ಕೊಂಡಿದ್ದೇನೆ ಅಂದರೆ ನಿಜವಾಗಿ ಅಲ್ಲ. ಅದಕ್ಕೆ ಒಂದು ರೀತಿಯ ಉಪಾಸನೆ ಬೇಕು ಮತ್ತು ದಿನ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನನ್ನ ತಮ್ಮನಿಗೂ ಅದನ್ನೇ ಹೇಳ್ತಾ ಇರುವಂಥದ್ದು. ಆಲಸ್ಯ ಆಗೋದು ಬೇಡ. ದಿನ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಮ್ಮ ದೈಹಿಕವಾಗಿ ನಾವು ಸ್ವಲ್ಪ ಸಬಲರಾಗ್ತೇವೆ ಅನ್ನುವಂಥದ್ದು. ಈಗ ಚರಿತ್ರೆ ಅಂತ ನಾನು ಹೇಳ್ತಾ ಇರಬೇಕಿದ್ರೆ, ನಮ್ಮಲ್ಲಿ ಭರತ ಮುನಿ ಭರತನಾಟ್ಯಂನ ಪ್ರವರ್ತಕ ಅಂತ ನಾವು ಎಲ್ಲರೂ ತಿಳಿದೇ ಇದೆ. ಆದರೆ ಭರತ ಮುನಿ ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಋಷಿ ಪರಂಪರೆ ಅಂತೇನೆ ಇದೆ. ನಮ್ಮಲ್ಲಿ ಶ್ರೇಷ್ಠ ಒಂದು ವ್ಯವಸ್ಥೆ ಇತ್ತು ಅನ್ನುವಂಥದ್ದು. ಅದಕ್ಕೆ ಬೇಕಾಗಿ ಒಂದು ಪುಸ್ತಕ ತಾವು ಓದಿಕೊಳ್ಬಹುದು. ದ ಬ್ಯೂಟಿಫುಲ್ ಟ್ರೀ ಅನ್ನುವಂಥ ಒಂದು ಪುಸ್ತಕ ಇದೆ, ಧರ್ಮಪಾಲ್ ಅದನ್ನು ಬರೆದಿದ್ದಾರೆ. ಗಾಂಧೀಜಿ ಒಬ್ಬರು ಶಿಷ್ಯರು. ನಮ್ಮಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇತ್ತು ಅನ್ನೋದಕ್ಕೆ ಅವರ ಆ ಪುಸ್ತಕವನ್ನು ಓದಿದ್ರೆ ಸಾಕು. ಆದರೆ ನಮ್ಮ ದುರ್ದೈವ, ಮತ್ತೆ ನಾನು ಚರಿತ್ರೆಯ ದುರ್ದೈವಗಳನ್ನು ಹೇಳ್ತಾ ಹೋಗ್ತಾ ಇರುವಂಥದ್ದು, ನಮ್ಮ ಆಕ್ಸಿಡೆಂಟ್, ಹಿಸ್ಟಾರಿಕಲ್ ಆಕ್ಸಿಡೆಂಟ್ ಅಂತ ಹೇಳ್ತೇವೆ. ಅದಕ್ಕೆ ಆಕ್ಸಿಡೆಂಟ್ ಏನಾಗಿದೆ ಅಂತ ಹೇಳಿದ್ರೆ, 1800ರ ತನಕ ಏನು ಸಮಸ್ಯೆ ಬಂದಿರಲಿಲ್ಲ ನಮಗೆ. ನಮ್ಮಲ್ಲಿ ಪರಕೀಯ ಆಳ್ವಿಕೆ ಇದ್ರೂ ಕೂಡ ನಮ್ಮ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಏನು ಸಮಸ್ಯೆ ಆಗಿಲ್ಲ. ಆ ಸಾಧನೆ ಮಾಡುವಂಥ ವರ್ಗವೇ ಬೇರೆ ಇತ್ತು, ಆಕ್ರಮಣ ಮಾಡುವಂಥ ವರ್ಗ ಬೇರೆ ಇತ್ತು, ಅದನ್ನು ವಿರೋಧಿಸುವ ವರ್ಗ ಬೇರೆ ಇತ್ತು. ಆದರೆ ಈ ಒಂದು ಗುರು ಶಿಷ್ಯ ಪರಂಪರೆಗೆ ಅಷ್ಟೊಂದು ಧಕ್ಕೆಯಾಗಿರಲಿಲ್ಲ. ಆದರೆ ಯಾವಾಗ ಮೆಕಾಲೆ ಅವನ ಒಂದು ಮಿನಿಟನ್ನ ಪ್ರಾರಂಭ ಮಾಡ್ತಾನೆ ಅಥವಾ ಒಂದು ಉಲ್ಲೇಖವನ್ನ ಪ್ರಾರಂಭ ಮಾಡ್ತಾನೆ, 1833 ಒಂದು ಆಕ್ಟ್ ಬರ್ತದೆ. ಆಕ್ಟಿನ ಮೂಲಕ ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ. ಅದರೊಬ್ಬ ಮ್ಯಾಕ್ಸ್ ಮಿಲ್ಲರ್ ಅಂತೇಳಿ ಒಬ್ಬ ಕಂಪನಿಯ ಒಬ್ಬ ರೈಟರ್ ಇದ್ದ, ಸಂಸ್ಕೃತವನ್ನ ತರ್ಜುಮೆ ಮಾಡುವ.
ದ ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಅಂತ ಒಂದು 60 ವಾಲ್ಯೂಮ್ಗಳನ್ನು ಬರೆದಿದ್ದಾನೆ. ಅವು ಹೇಳುವಂಥದ್ದು ಭಾರತದ ವಟವೃಕ್ಷ ಇದೆ, ಅದರ ಒಂದೊಂದು ಬೇರುಗಳನ್ನು ಕಡಿತಾ ಇದ್ದೇನೆ, ಇನ್ನು ಒಂದೆರಡು ತಲೆಮಾರುಗಳಲ್ಲಿ ಆ ವೃಕ್ಷ ಬೀಳ್ತದೆ. ನಮ್ಮ ಒಂದು ಜೀಸಸ್ನ ಏನು ಚಿಂತನೆ ಏನಿದೆ ಅದನ್ನು ಅರಳಿಕ್ಕೆ ಬಹಳ ಸುಲಭ ಇದೆ. ಅದಕ್ಕೋಸ್ಕರ ಬೈಬಲ್ನಿಂದ ಪ್ರಾರಂಭಿಸಬೇಕು ನಮ್ಮ ಎಲ್ಲ ಶಾಲೆಗಳು ಅಂತೇಳಿ. ಹಾಗೆ ಶಾಲೆಗಳು ಪ್ರಾರಂಭ ಆದವು, ನಮ್ಮ ವಟವೃಕ್ಷ ಬೀಳಲಿಲ್ಲ ಪುಣ್ಯಕ್ಕೆ. ಆ ವಟವೃಕ್ಷಕ್ಕೆ ಏನು ಸ್ವಲ್ಪ ಶನಿ ಹಿಡಿದ ಹಾಗೆ ಆಗಿತ್ತು, ಬಿಟ್ರೆ ಇವತ್ತು ಆ ಒಂದು ಗುರು ಶಿಷ್ಯ ಪರಂಪರೆ ಉಳಿದಿದೆ ಅನ್ನುವಂಥದ್ದು. ಈಗ ಭರತನಾಟ್ಯದ ಒಂದು ದ್ರಷ್ಟಾರರು ಅಂತ ಹೇಳಿ ನಾವು ತಗೊಂಡು ಹೋಗೋದಿದ್ರೆ ಪ್ರಾಯಶಃ ಶಿಲಾಲಿ ಅನ್ನುವಂಥ ಒಬ್ಬ ಋಷಿ, ಯಾರಿಗೂ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲ ನನಗೆ, ಶಿಲಾಲಿ ಅನ್ನುವಂಥ ರೀತಿ ನಟಸೂತ್ರಗಳನ್ನು ಬರೆಯುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಅವನಿಗಿಂತ ಮುಂಚೆ ಬಹಳಷ್ಟು ಜನ ಋಷಿವರ್ಯರು ಈ ಯಾವುದ್ರ ಬಗ್ಗೆ, ನೃತ್ಯದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನಮ್ಮಲ್ಲಿ ಈಗ PhD ಅಂತ ಹೇಳ್ತೇವೆ, ರಿಸರ್ಚ್ ಮಾಡಿದ್ದಾರೆ. ಪರಿಪೂರ್ಣ ಹಂತಕ್ಕೆ ಬಂದಿರುವಂಥದ್ದು ಭರತನ ಕಾಲದಲ್ಲಿ, ಭರತ ಮುನಿಯ ಕಾಲದಲ್ಲಿ ಇದು ಪರಿಪೂರ್ಣತೆಗೆ ಬಂತು ಅಂತೇಳಿ. ಈಗ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ಇತಿಹಾಸವನ್ನು ತಗೊಳ್ಳೋದಿದ್ರೆ, ಒಂದು 100 ವರ್ಷಗಳ ಇತಿಹಾಸ ತಗೊಳ್ಳೋದಿದ್ರೆ, ಪ್ರಾರಂಭದಲ್ಲಿ ಡೆಸ್ಕ್ಟಾಪ್ ಬಂತು, ಮತ್ತೆ ಲ್ಯಾಪ್ಟಾಪ್ ಬಂತು, ಮತ್ತೆ ಪಾಮ್ ಟಾಪ್ ಬಂತು. ಈಗ ಇನ್ನು ಏನು ಬರ್ಬೋದು ಅಂತ ಗೊತ್ತಿಲ್ಲ. ಇನ್ನು ವರ್ಷನ್ಸ್ 2G 3G ಈಗ 5Gಯಲ್ಲಿ ಇದ್ದಾವೆ. ಇನ್ನು ವರ್ಷನ್ಸ್ ಇನ್ನೂ ಕೂಡ ಪರಿಪೂರ್ಣ ಆಗಲಿಲ್ಲ, ಅದು ಇನ್ನೂ ಕೂಡ ಬದಲಾವಣೆ ಆಗ್ತಾ 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 ಪರಿಪೂರ್ಣತೆಗೆ ಬರುವಾಗ ಸಹಸ್ರ ವರ್ಷಗಳು ಹೋಗ್ತಾವ ಗೊತ್ತಿಲ್ಲ. ಅಂದ್ರೆ ನಮ್ಮ ಈ ಭರತನಾಟ್ಯದ ಒಂದು ವ್ಯವಸ್ಥೆಯನ್ನು ತಗೊಳ್ದಿದ್ರೆ ಒಂದು 5,000 ವರ್ಷಗಳ ಇತಿಹಾಸ ಇದೆ ಅಂತೇಳಿ ಚರಿತ್ರೆಯಲ್ಲಿ ಹೇಳ್ತಾರೆ. ಆದರೆ ನಾನು ಮಾತಾಡೋದು ಸ್ವಲ್ಪ ಜಾಸ್ತಿ ಆಯ್ತಾ, ಇಲ್ಲ ಅಲ್ಲ, ಅದು ಕೇಳಬೇಕಲ್ಲ. ನಾವು ವಟ ಅಂತೇಳಿ 1 ಗಂಟೆ ಪಾಠ ಮಾಡ್ತಾ ಇರ್ತೇವೆ, ಬೆಲ್ಲ ಆದ ನಂತರ ಮಾತ್ರ ನಿಲ್ಲಿಸ್ತೇವೆ. ಇಲ್ಲಿ ಒಂದು 10 ನಿಮಿಷಗಳ ಕಾಲ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದ ಹಾಗೆ 5,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಭರತ ಮುನಿಗೆ ಸಂಬಂಧಪಟ್ಟ ಹಾಗೆ ನಾವು ಚಾರಿತ್ರಿಕವಾಗಿ ಗಮನಿಸುತ್ತಿದ್ರೆ 1,500 ವರ್ಷಗಳ ಹಿಂದಿನ ಒಂದು ಬೆಳವಣಿಗೆ ಅಂತ ಹೇಳ್ತೇವೆ. ನಮ್ಮಲ್ಲಿ ಒಂದು ಕಾಲಾನುಕ್ರಮಣಿಕೆಯನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಆಗಲೇ ಹೇಳಿದೆ, ರಿಸರ್ಚ್ ಆಗಿ 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 ಭರತ ಮುನಿಯ ಸಂದರ್ಭದಲ್ಲಿ ಅದು ಒಂದು ಹಂತಕ್ಕೆ ಬಂತು ಅಂತೇಳಿ. ಅದು ಎಲ್ಲ ವಿದ್ಯೆಗಳು ಅಷ್ಟೇ, ಪಾಣಿನಿಯ ವ್ಯಾಕರಣ ಇರ್ಬೋದು, ಸುಶ್ರುತ ಸಂಹಿತೆ ಇರ್ಬೋದು, ಚರಕನ ಸಂಹಿತೆ ಇರ್ಬೋದು, ಅಥವಾ ಗೌತಮನ ನ್ಯಾಯಸೂತ್ರ ಇರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು, ಇಲ್ಲೆಲ್ಲ ಬರುವಂಥ ವಿಚಾರಗಳು ನಮ್ಮ ಪ್ರಾಪಂಚಿಕ ವಿಚಾರಗಳು ಬಹಳಷ್ಟು ಚರ್ನ್ ಮಾಡಿ 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 ಕಡೆದು 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 ಅಂತ ಹೇಳ್ತೇವಲ್ಲ, ಜಾಸ್ತಿ ಕಡೆದ್ರೆ ಅದು ರುಚಿ ಜಾಸ್ತಿ ಅಂತೇಳಿ ಪ್ರಾಯಶಃ ಆ ರೀತಿ ಚರ್ನ ಆಗ್ತಾ 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 ಆಗುತ್ತಾ ನಮ್ಮ ಸಂಸ್ಕೃತಿ ಒಂದು ರೂಪಕ್ಕೆ ಬಂದಿರುವುದನ್ನು ನಾವು ಕಾಣ್ತೇವೆ. ಇದು ಚಾರಿತ್ರಿಕವಾಗಿ ನಾವು ತಗೊಳ್ಳೋದಿದ್ರೆ. ಇನ್ನು ಕ್ಯಾಂಬಿಯನ್ ಸಿವಿಲೈಸೇಷನ್ ಅನ್ನುವಂಥ ಒಂದು ಈಗ ಬಹಳಷ್ಟು ಚರಿತ್ರೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ತಳಿಶಾಸ್ತ್ರದ ಮೂಲಕ ನಮ್ಮ ಒಂದು ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥದ್ದು, ನಾವು ಯಾವ ಜನಾಂಗಕ್ಕೆ ಸೇರಿದವರು, ಅದೇ ರೀತಿ ಈ ಬೇರೆ ಬೇರೆ ಉತ್ಖನನಗಳನ್ನು ಮಾಡಿದಾಗ ಕ್ಯಾಂಬಿಯನ್ ಸಿವಿಲೈಸೇಷನ್ ಒಂದು 15,000 to 20,000 ವರ್ಷಗಳ ಹಿಂದಿನ ಸಂಸ್ಕೃತಿ ಅಂತ ಹೇಳ್ತೇವೆ. ಪ್ರಾಯಶಃ ದ್ವಾರಕ, ಮುಳುಗಿ ಹೋದ ದ್ವಾರಕದ ಬಗ್ಗೆ ನಮ್ಮವರೇ ಶಿವಮೊಗ್ಗದವರಾದಂಥ ರಂಗನಾಥರಾವ್ ಅವರು ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಮತ್ತು ಹೋಗಿ ಕ್ಷೇತ್ರ ಕಾರ್ಯ ಕೂಡ ಮಾಡಿದ್ದಾರೆ. ಅಲ್ಲಿ ನೋಡುವ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸುತ್ತಿದ್ರೆ, ನಮ್ಮ ಯುಗಗಳನ್ನು ಗಮನಿಸುತ್ತಿದ್ರೆ, ಆ ಯುಗಗಳಿಗೆ ಅನುಸಾರವಾಗಿ ಈಗ ದ್ವಾಪರ ಯುಗ ಅಂತ ಹೇಳುವಾಗ ಅಲ್ಲೂ ಕೂಡ ಈ ನೃತ್ಯ ಪ್ರಾಕಾರಗಳ ಬಗ್ಗೆ ನಮಗೆ ಬಹಳಷ್ಟು ಉಲ್ಲೇಖಗಳು ಸಿಗ್ತವೆ. ಕೃಷ್ಣನ ಬಾಲಲೀಲೆಗಳನ್ನು ನೃತ್ಯದ ಮೂಲಕವೇ ನಾವು ನೋಡ್ಕೊಳ್ತಾ ಇದ್ದೇವೆ. ಅಲ್ಲಿರುವಂಥ ರಾಧೆ ಅಥವಾ ಒಂದು ಯಾರಿದ್ದಾರೆ ಅವರು ಕೂಡ ನೃತ್ಯದ ಮೂಲಕ, ಆವಾಗ ಹೋಗ್ಬೇಕಿದ್ರೆ 15,000 ವರ್ಷಗಳ ಹಿಂದೆ ಆ ರೀತಿಯ ನೃತ್ಯ ಪ್ರಾಕಾರಗಳು ಇತ್ತು ಅನ್ನೋದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಇನ್ನು ನಮ್ಮ ದೇಶ ಬಹಳಷ್ಟು ಅಖಂಡವಾದಂಥ ಭಾರತ ಅಂತ ನಾವು ತಗೊಂಡ್ರೆ ಇವತ್ತಿನ ಬರ್ಮಾ, ಮಲಯ ಇರಬಹುದು, ಸುಮಾತ್ರ ಇರಬಹುದು, ಇವೆಲ್ಲ ನಮ್ಮ ಭಾಗಗಳೇ. ಈ ಕಡೆ ಅಫ್ಘಾನಿಸ್ತಾನ, ಇರಾಕ್, ಇರಾನ್, ಈ ಕಡೆಗೆ ನಾನು ಹೇಳಿದಂಥ ದ್ವಾರಕ ಅಂತ ಏನಿದೆ, ಈ ಎಲ್ಲ ಸಮಗ್ರ ಭಾರತವನ್ನು ತಗೊಂಡಾಗ ಇಲ್ಲಿರುವಷ್ಟು ನೃತ್ಯ ಪ್ರಾಕಾರಗಳು, ಈಗ ಭರತನಾಟ್ಯಂ ಒಂದು ಆಯಾಮ ಅಂತ ತಗೊಂಡ್ರೆ ಉಳಿದಂತೆ ಸುಮಾರು ಒಂದು 500ಕ್ಕಿಂತಲೂ ಜಾಸ್ತಿ, ಅದು ಪರಿಶಿಷ್ಟ ಇರಬಹುದು, ಶಿಷ್ಟ ಇರಬಹುದು. ಈ ನೃತ್ಯಗಳು ಬಹಳಷ್ಟು ಮನುಷ್ಯ ಯಾವಾಗ ಜನ್ಮ ತಾಳಿದಾನ, ಬೇಟೆಯ ಸಂದರ್ಭ ಅಂತ ನಾವು ತಗೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಬೇಟೆ ಸಿಕ್ಕಿದಾಗ ಖುಷಿಯಲ್ಲಿ ಕುಣಿಯುವಂತಹ ಒಂದು ಚಲನೆ, ಅದು ಪ್ರಾಣಿಗಳ ಚಲನೆ ಇರ್ಬೋದು, ಪಕ್ಷಿಗಳ ಚಲನೆ ಇರ್ಬೋದು, ಪ್ರಕೃತಿಯ ಆ ಒಂದು ವ್ಯವಸ್ಥೆ ಇರ್ಬೋದು, ಅದನ್ನ ಅನುಸರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ನರ್ತನದ ಮೂಲಕ ಆಗಿದೆ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅನಾದಿ ಕಾಲದಿಂದ ಇದು ಒಂದು ವಿಚಾರ. ಇನ್ನೊಂದು ವೇದಗಳ ವಿಚಾರಗಳನ್ನ ತಗೊಳ್ದಿರ, ಅಪೌರುಷೇಯ ಅಂತ ಹೇಳ್ತೇವೆ. ಗೊತ್ತಿಲ್ಲ ಎಷ್ಟು ವರ್ಷಗಳ ಹಿಂದೆ ಆ ವೇದ ರೂಪುಗೊಂಡಿದೆ ಅಂತೇಳಿ. ಆ ವೇದಗಳಲ್ಲೂ ಕೂಡ, ಋಗ್ವೇದದಲ್ಲೂ ಕೂಡ ನರ್ತನದ ಬಗ್ಗೆ ಉಲ್ಲೇಖ ಇದೆ. ಇನ್ನು ಯಜುರ್ವೇದಲ್ಲೂ ಕೂಡ ನರ್ತನದ ಉಲ್ಲೇಖ ಇದೆ. ಸಾಮವೇದ ಅನ್ನೋದು ಸಂಗೀತಕ್ಕೆ ಮೀಸಲಾಗಿಟ್ಟಂತ ಒಂದು ವೇದ. ಇನ್ನು
ಬೇರೆ ಉಪವೇದಗಳು ಅದನ್ನ ನಾವು ಗಮನಿಸುದಿದ್ರೆ ಅದು ಕೂಡ ಮನುಷ್ಯನ ಸಾಕ್ಷಾತ್ಕಾರಕ್ಕಾಗಿ, ಮನುಷ್ಯ ಮೋಕ್ಷ ಸಾಧನೆ ಮಾಡುವುದಕ್ಕೋಸ್ಕರ. ಈಗ ಸುಶ್ರುತಳ ಮತ್ತು ಚರಕನ ಸಂಹಿತೆಯನ್ನು ತಗೊಳ್ಬಹುದು. ಇವತ್ತಿನ ಮೆಡಿಕಲ್ ಸೈನ್ಸ್ಗಿಂತ ಅದು ಬಹಳಷ್ಟು ಉತ್ಕೃಷ್ಟವಾಗಿರುವಂಥದ್ದು. ನಮ್ಮ ದೇಶ ಕಾಡುಗಳಿಂದ ಆವೃತವಾದಂಥ ದೇಶ, ಪ್ರಕೃತಿಜನ್ಯ ದೇಶ ಅಂತ ಹೇಳ್ತೇವೆ. ಆ ಕಾಡುಗಳಿಂದಾಗಿಯೇ ಆ ಒಂದು ಮನುಷ್ಯನ ಕಾಯಿಲೆಗಳಿಗೆ ಯಾವ ಮದ್ದುಗಳು ಬೇಕು ಅಂತೇಳಿ ಆ ಸಸ್ಯದಿಂದ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಅದು ಒಂದು ನಮಗೆ ಒಂದು ಸೊಪ್ಪಿನ ಹೆಸರು ಗೊತ್ತಿರುವುದಿಲ್ಲ. ನಾನು ಮೊನ್ನೆ ಮಕ್ಕಳಲ್ಲಿ ಕೇಳಿದೆ ಹಾಡೆ ಸೊಪ್ಪು ಅಂದರೆ ಏನು ಅಂತೇಳಿ, ಯಾರಿಗೂ ಐಡಿಯಾ ಇಲ್ಲ. ನಾವು ಕೊಡುವುದಿಲ್ಲ, ಆ ಶಿಕ್ಷಣ ಕೊಡ್ತಾ ಇಲ್ಲ. ಆಡೆ ಸೊಪ್ಪು ಯಾವುದಕ್ಕೆಲ್ಲ ಬೇಕಾಗುತ್ತೆ ಮಕ್ಕಳಿಗೆ ಗೊತ್ತಿಲ್ಲ. ಮತ್ತೆ ಅದನ್ನು ಚಿತ್ರ ತೋರಿಸಿ ಇದು ಆಡೆ ಸೊಪ್ಪು ಮಕ್ಕಳೇ, ಇದು ಜಾಸ್ತಿ ಶರೀರ ಉಷ್ಣ ಆದಾಗ ಇದನ್ನು ಬೇಕಿದ್ರೆ ತಗೊಳ್ಬಹುದು ಅಂತ ಗೊತ್ತೇ ಇಲ್ಲ. ನಾವು ತಕ್ಷಣ ಶರೀರಕ್ಕೆ ಏನಾದರೂ ಸಮಸ್ಯೆ ಬಂದರೆ ಮೆಡಿಕಲ್ಗೆ ಹೋಗ್ತೇವೆ. ಆದರೆ ನಮ್ಮಲ್ಲಿರುವಂಥ ಇತ್ತಲ ಗಿಡ ಅಂತೇನಿದೆ ಅದನ್ನು ನಾವು ಮೊದಲಾಗಿ ತಿಳ್ಕೊಳ್ಳುವಂಥದ್ದು ನಮ್ಮ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವಾದರೂ ಮಾಡಬೇಕಾಗತ್ತೆ. ಇನ್ನು ನಾವು ಚಾರಿತ್ರಿಕ ಪೂರ್ವದ ಕಾಲಘಟ್ಟದಲ್ಲಿ ನೋಡುವುದಿದ್ರೆ ಬಿಂಬೇಡ್ಕ ಅಂತ ನೀವು ಕೇಳಿದಿರ್ಬೋದು. ಬಿಂಬೇಡ್ಕ ಅಂತೇಳಿ ಅದು ಒಂದು ಗುಹೆ, ಅದರಲ್ಲಿ ಮಾನವನ ಚಿತ್ರಣಗಳು, ಅವರ ನಲಿಯುವ ಚಿತ್ರಣಗಳು. ಅಜಾಂತ ಎಲ್ಲೋರದ ಗುಹೆಗಳಿಗೆ ಹೋದಾಗ ಅಲ್ಲಿರುವಂಥ ಮಾನವನ ನಲಿಯುವ ಚಿತ್ರಗಳು ಅಥವಾ ಕುಣಿಯುವ ಚಿತ್ರಗಳು. ಅದೇ ರೀತಿ ನಾವು ಬರಬೇಕಿದ್ರೆ ಬಹಳಷ್ಟು ಈ ನಮ್ಮ ಸಿಂಧು ನದಿ ಸಂಸ್ಕೃತಿ ಅಂತ ಹೇಳಿದ್ರೆ ಅದರಲ್ಲಿ ನರ್ತನ ಒಂದು ಹೆಣ್ಣಿನ ಪ್ರತಿಮೆ ಸಿಕ್ಕಿದೆ. ಅಲ್ಲಿ ಒಂದು ಕಡೆಯಲ್ಲಿ ಅಲ್ಲ, ಎಲ್ಲಿ ಕಂಚಿನ ಪ್ರತಿಮೆ ಸಿಕ್ಕಿದೆ. ಆದರೆ ಅವತ್ತು ಕೂಡ ನರ್ತನಕ್ಕೆ ಆ ರೀತಿಯಾದಂಥ ಒಂದು ಪ್ರಾಮುಖ್ಯತೆ ಇತ್ತು. ಯಾವುದೇ ಯಜ್ಞ ಮಾಡಲಿ, ಯಾವುದು ಸೌತ್ರಾಮಣಿ ಯಜ್ಞ ಆಗಲಿ ಅಥವಾ ಯಾವುದೇ ವಾಜಪೇಯಿ ಯಜ್ಞ ಆಗಲಿ, ಅಲ್ಲಿ ನರ್ತನ ಸೇವೆ ಇರಲೇಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಯಜ್ಞ ಪೂರ್ತಿಗೊಳ್ಳುವುದಿಲ್ಲ. ಈ ರೀತಿ ವೇದದ ಕಾಲದಿಂದಲೂ ಕೂಡ ನಾವು ತಗೊಂಡು ಬರುವುದಿದ್ರೆ ಮತ್ತು ಇವತ್ತಿನ ಶಿಲ್ಪಕಲೆಗಳನ್ನು ಗಮನಿಸುವುದಿದ್ರೆ ನಮಗೆ ಆಶ್ಚರ್ಯ. ಚಿದಂಬರಮದ ಒಂದು ದೇವಸ್ಥಾನ ನೋಡಿದರೆ ಸಾಕು, ಇಡೀ ಒಂದು ಏನು ಈ ನಾಟ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳು. ಅದೇ ರೀತಿ ಶಾಂತಲೆಯ ಆ ಒಂದು ಮುಂದಾಳತ್ವದಲ್ಲಿ ವಿಷ್ಣುವರ್ಧನ ಏನು ದೇವಸ್ಥಾನಗಳನ್ನು ಕಟ್ಟಿದ್ದಾನೆ, ಅದು ಹೊಯ್ಸಳರ ಎಲ್ಲ ದೇವಸ್ಥಾನಗಳನ್ನು ಗಮನಿಸುವುದಿದ್ರೆ ನಾವು ಮಕ್ಕಳಿಗೆ ಖಾಲಿ ಕಲಿಸುವುದಲ್ಲ, ಬದಲಾಗಿ ಅಲ್ಲಿ ಕೂಡ ಆ ನರ್ತನದ ಬಗ್ಗೆ ಏನೆಲ್ಲ ವಿಚಾರಗಳಿದ್ದಾವೆ, ಅದು ದೇಹದ ಚಲನೆ ಇರ್ಬೋದು, ಪಕ್ಷಿಗಳ ಅನುಕರಣೆ ಇರ್ಬೋದು, ಅಥವಾ ಪಾದದ ಚಲನೆ ಇರ್ಬೋದು, ಅಥವಾ ಶರೀರದ ಅಡವು ಅಂತ ಹೇಳ್ತಾರೆ ಅದರ ಚಲನೆ, ಎಲ್ಲ ವಿಚಾರಗಳು ಈ ಶಿಲ್ಪಕಲೆಯಲ್ಲಿ ನಮಗೆ ಇವತ್ತು ಸಿಗ್ತಾ ಇದೆ. ಪ್ರಾಯಶಃ ನನ್ನಲ್ಲಿ ಒಂದು ಈ ಮನೆಯಂಗಳದಲ್ಲಿ ಅಥವಾ ಕುಟುಂಬದ ಅಂಗಳದಲ್ಲಿ ಅಂತ ಕಾರ್ಯಕ್ರಮ ಮಾಡಬೇಕಿದ್ರೆ ಈ ರೀತಿಯ ಶಿಲ್ಪಕಲೆ ಇರುವಂಥ ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಭರತನಾಟ್ಯದ ಮೂಲ ಪಾಠಗಳನ್ನು ಒಂದು ರೀತಿಯಲ್ಲಿ ಎಕ್ಸ್ಕರ್ಷನ್ ಅಂತ ಅಥವಾ ನಮ್ಮಲ್ಲಿ ಬೇರೆ ಹೇಳ್ತೇವೆ ಪ್ರವಾಸ ಅಂತೇಳಿ ಆ ರೀತಿ ಮಾಡಿದರೆ ಖಂಡಿತ ಈ ಕೋಣೆಯೊಳಗೆ ಬೇಕು, ಇದು ಬೇಕು ಬೇಡ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹೊರಗೆ ಕೂಡ ಎಲ್ರಿಗೂ ತಾಕತ್ತಿಲ್ಲ, ಒಂದು ಸಣ್ಣ ಒಂದು ವ್ಯವಸ್ಥೆ ಮಾಡಿಕೊಂಡು 20-25 ಜನ ಅಧ್ಯಯನ ಪ್ರವಾಸ ಮಾಡಿದರೆ ಖಂಡಿತ ನಮ್ಮ ಮಕ್ಕಳಿಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಒಂದು ಸಂಸ್ಕೃತಿ ಇಷ್ಟೊಂದು ಶ್ರೀಮಂತವಾಗಿದೆ ಅನ್ನೋದನ್ನು ನಾವು ನಮ್ಮ ಒಂದು ಹಿರಿಯರು ಏನು ಮಾಡಿಕೊಟ್ಟು ಹೋಗಿದ್ದಾರೆ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಇವತ್ತಿನ ದಿನ ಶುಭ ದಿನ ಅಂತ ಹೇಳ್ತೇವೆ. ಪುರಂದರದಾಸರು ಕೂಡ ಅದನ್ನೇ ಹೇಳಿದ್ರು, ಇಂದಿನ ವಾರ ಶುಭವಾರ, ಇಂದಿನ ದಿನ ಶುಭ ದಿನ ಅಂತೇಳಿ. ಆ ರೀತಿಯ ಶುಭ ದಿನದ ಎಲ್ಲ ಆಶಯಗಳನ್ನು ತಮ್ಮೆಲ್ಲರಲ್ಲಿ ಹಂಚಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನೀರು, ಅನ್ನ ಹಾಗೂ ಒಳ್ಳೆಯ ಮಾತುಗಳು ಇವು 3 ರತ್ನಗಳು. ಒಳ್ಳೆಯ ಮಾತಿನಿಂದ ಇಡೀ ನಮ್ಮ ಒಂದು ಇತಿಹಾಸದ ಒಂದು ಸಣ್ಣ ತುಣುಕನ್ನು ನಮ್ಮ ಮುಂದೆ ನೀವು ಬಿಚ್ಚಿಟ್ರಿ. ನಿಮಗೆ ನಿಜಕ್ಕೂ ತುಂಬ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಾನು ಈಗಲೇ ಒಂದು ಆಲೋಚನೆ ಮಾಡಿದೆ, ಅಮ್ಮಕ್ಕ ಮಕ್ಕಳನ್ನೆಲ್ಲ ಕರೆದು ಒಂದು ಸಣ್ಣ ಸೆಷನ್ ಅವರಿಂದ ಮಾಡಬೇಕು ಇಲ್ಲಿ. ಖಂಡಿತವಾಗಿ ತುಂಬ ಒಳ್ಳೆಯ ವಿಷಯಗಳು ಅವರೇ ಉಂಟು. ಸಂಸ್ಕಾರಕ್ಕೆ ಸಂಸ್ಕೃತಿಯ ಸಿಂಚನವಾದಾಗ ಮಾತ್ರ ನಾವು ಶ್ರೇಷ್ಠರಾಗ್ತೇವೆ ಅಂತ ಹೇಳುವಂಥದ್ದನ್ನು ಅವರು ಒತ್ತಿ ಹೇಳಿದ್ರು. ಅದೇ ನಮ್ಮ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಪ್ರಬುದ್ಧರಾಗ್ತೇವೆ, ಒಂದು ದೇಶಕ್ಕೆ ಒಂದು ಆಸ್ತಿ ಆಗ್ತೇವೆ ಅಂತ ಹೇಳುವಂತ ಅವರ ಮಾತಿನ ತಾತ್ಪರ್ಯ. ಧನ್ಯವಾದಗಳು ಸರ್. ಇದೀಗ ಶ್ರೀಯುತ ಡಾಕ್ಟರ್ ನವೀನ್ ಶಿ ಅವರಿಗೆ ನಾಟ್ಯ ನಿಕೇತನದ ಪರವಾಗಿ ಸಣ್ಣ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಮುಂದೆ ಇವತ್ತಿನ ಕಾರ್ಯಕ್ರಮವನ್ನು ನೀಡಿರುವಂತಹ ಕಲಾವಿದೆ ನೃತ್ಯ ವಿದುಷಿ ವಾಸವಿ ಕುಂಬ್ಳೇಕರ್ ಅವಳಿಂದ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ನಾಟ್ಯಾದಿ ದೇವತೆಯಾದ ನಟರಾಜನನ್ನು ನಮಿಸುತ್ತಾ ವೇದಿಕೆಯ ಮೇಲೆ ಅಲಂಕೃತರಾಗಿರುವಂತಹ ಇಂದಿನ ಗಣ್ಯಾಭಿವ್ಯಕ್ತಿ ಗುರುಗಳಾದ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್, ನಮ್ಮ ಪ್ರೀತಿಯ ಅಮ್ಮು ಅಕ್ಕ, ಹಾಗೂ ಗುರುಗಳಾದಂತಹ ಶ್ರೀ ಚಂದ್ರಶೇಖರ್ ನಾವಡ ಸರ್, ಶ್ರೀಧರ್ ಸರ್ ಹಾಗೂ ಪ್ರತಿಮಾ ಟೀಚರ್ ಇವರೆಲ್ಲರಿಗೂ ನಾನು ವಂದಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮೃದಂಗದ ಸಹಕಾರವನ್ನು ನೀಡಿದಂತಹ ಸರ್ ವಿದ್ವಾನ್ ಮನೋಹರ್ ರಾವ್ ಸರ್ ಇವರಿಗೂ ನಮನಗಳು. ನಾನು ಮೊದಲಿಂದಲೂ ಮಾತು ಕಮ್ಮಿ, ಹಾಗಾಗಿ 1-2 ಮಾತನ್ನಾಡಬೇಕಂತ ಇಚ್ಛಿಸ್ತಾ ಇದ್ದೇನೆ. ಹೌದಲ್ಲ, ಮಾತು ಕಮ್ಮಿ ಅಲ್ಲ. ಹಾಗೆ ಇವತ್ತು ಮೊದಲನೆಯದಾಗಿ ನನ್ನ ಮೊದಲ ಗುರುಗಳಾದಂತಹ ಕೀರ್ತಿಶೇಷ ನಾಟ್ಯ ವಿದುಷಿ ಶ್ರೀಮತಿ ಕಮಲಾ ಭಟ್ ಟೀಚರನ್ನು ನಮಿಸ್ಕೊಳ್ತಾ ಇದ್ದೇನೆ. ಸುಮಾರು 5 ವರ್ಷದಿಂದ ವಿದ್ವತ್ ತನಕ ಟೀಚರ್ ಹತ್ರವೇ ನಾನು ಕಲ್ತದ್ದು. ನನ್ನ 2ನೇ ಮನೆ ಅಂತ ಹೇಳ್ಬೋದು. ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಟೀಚರ್ ನಾಟ್ಯಾಲಯದಲ್ಲಿ ಇದ್ದೆ ನಾನು. ಸೊ ನನ್ನಲ್ಲಿ ಒಂದು ನೃತ್ಯ ಅಂತ ಹೇಳುವ ಕಲೆಗೆ ಒಂದು ಪೋಷಿಸಿ ಅದಕ್ಕೊಂದು ರೂಪವನ್ನು ತಂದಿಟ್ಟವರು ನನ್ನ ಟೀಚರ್ ಕಮಲಾ ಭಟ್. ಯಾವತ್ತಿಗೂ ಮರೀಲಿಕ್ಕಾಗುವುದಿಲ್ಲ. ತದನಂತರ ಈಗ ಇತ್ತೀಚೆಗೆ 5 ವರ್ಷದ ಹಿಂದೆಯಿಂದ ನಾನು ಸರ್ ಹತ್ರ ಬರ್ತಾ ಇದ್ದೇನೆ. ಅವರಲ್ಲಿರುವಂತಹ ಆ ನಾಲೆಜ್ ಏನು ಹೇಳ್ಬೋದು, ಒಂದು ಗಿಗಾಬೈಟ್ಸಲ್ಲಿದೆ. ಅದನ್ನು ಆ ನಾಲೆಜನ್ನು ನಮಗೆ ಕೊಡಲಿಕ್ಕೆ ಅವರು ಆದಷ್ಟು ಪ್ರಯತ್ನ ಮಾಡ್ತಾರೆ. ಅದನ್ನು ತೆಕ್ಕೊಳ್ಳುವಂಥ ನಮಗೆ ಅಷ್ಟು ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತೇನೆ ನಾನು. ಅವರು ಕೊಡುವಂಥ ಇದಕ್ಕೆ 1 ಕಿಲೋಬೈಟ್ಸಲ್ಲಿ ಆದರೂ ಅಷ್ಟು ನಮಗೆ ತೆಕ್ಕೊಳ್ಳುವ ಸಾಮರ್ಥ್ಯ ಇದೆಯೋ ಇಲ್ವೋ, ಬಟ್ ಎಷ್ಟಾಗ್ತದೆ ಅಷ್ಟನ್ನು ನಾವು ಅವರ ಹತ್ರ ಕಲಿಬೇಕು. ಹಾಗೆ ನಮ್ಮ ಪ್ರೀತಿಯ ಅಮ್ಮು ಅಕ್ಕ ಇದ್ದಾರೆ, ಅವರು ಅಷ್ಟೇ. ನಾನು ಫಸ್ಟ್ ಟೈಮ್ ಬಂದಾಗ ನಾನು ಇನ್ನೊಂದು ಡ್ಯಾನ್ಸ್ ಕ್ಲಾಸಿಂದ ಈ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೇನೆ ಅಂತ ಹೇಳಿ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅವರಾಗಲಿ, ಸರ್ ಆಗಲಿ, ಇಲ್ಲಿರುವ ಸ್ಟೂಡೆಂಟ್ಸ್ ಆಗಲಿ, ಎಲ್ಲರೂ ಪ್ರೀತಿಯಿಂದ ನಮ್ಮನ್ನು ಸ್ವೀಕರಿಸಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನನಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೂ ಅಮ್ಮು ಅಕ್ಕನಿಗೂ ತುಂಬ ತುಂಬ ನಮನಗಳು. ಸುಮಾರು ವರ್ಷಗಳ ಅಭ್ಯಾಸದ ಕೊರತೆಯಿಂದ ಕಿಂಚಿತ್ ಲೋಪದೋಷಗಳಾಗಿವೆ ನೃತ್ಯದಲ್ಲಿ. ಜಾಬ್ ಸೇರಿದ ನಂತರ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಡ್ಯಾನ್ಸ್ ಕಂಟಿನ್ಯೂ ಮಾಡಲಿಕ್ಕೆ. ಬಟ್ ವಿದ್ವತ್ ಮಾಡುವ ತನಕ ಎಷ್ಟಾಗ್ತದೆ ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅದೊಂಥರ ಪ್ಯಾಷನ್ ಅಥವಾ ಹುಚ್ಚು ಅಂತ ಹೇಳಿ ಇದೆ ಡ್ಯಾನ್ಸಿಗೋಸ್ಕರ. ಬಟ್ ಅದೇ ಇನ್ನೂ ಕಂಟಿನ್ಯೂ ಮಾಡಬೇಕು. ಸ್ಟೂಡೆಂಟ್ಸಿಗೆ ಸಹ ಅದೇ ಹೇಳೋದು, ಎಷ್ಟಾಗ್ತದೆ ಅಷ್ಟು ಕಲಿಬೇಕು ಕಲಿಯುವ ಪ್ರಾಯದಲ್ಲಿ. ಮತ್ತು ರೆಸ್ಪಾನ್ಸಿಬಿಲಿಟೀಸ್, ಜಾಬ್, ಅದು ಇದು ಅಂತ ಹೇಳಿ ಆಗುವಾಗ ಕಷ್ಟ ಆಗ್ತದೆ. ಬಟ್ ಒಂದೇ ಗುರು ಹಿರಿಯರ ಹತ್ರ, ತಂದೆ ತಾಯಿಯರ ಹತ್ರ, ನನ್ನ ಅತ್ತೆ ಮಾವ ಎಲ್ಲರ ಆಶೀರ್ವಾದದಿಂದ ನಾನೇನು ಮುಂದುವರೆಸುವಷ್ಟು ನನ್ನ ಪತಿದೇವರು ಎಲ್ಲರ ಆಶೀರ್ವಾದದಿಂದ, ಸಹಕಾರದಿಂದ ನಾನು ಈ ನೃತ್ಯವನ್ನು ಮುಂದುವರೆಸುವಲ್ಲಿ ನನಗೆ ಸಾಧ್ಯವಾಗಿದೆ. ಹಾಗಾಗಿ ಎಲ್ಲರೂ ಬಂದು ಈ ಸರಣಿಯನ್ನು ಚಂದ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಇದೀಗ ಇಂದಿನ ಕಲಾವಿದೆ ವಾಸವಿ ಕುಂಬ್ಳೇಕರ್ ಅವರನ್ನು ಗೌರವಿಸುವಂತಹ ಸಮಯ. ವಾಸವಿ ಕುಂಬ್ಳೇಕರ್ ವೇದಿಕೆ ಬರಬೇಕು. ಗುರುಗಳಾದ ಉಳ್ಳಾಲ ಮೋಹನ್ ಕುಮಾರ್ರಿಂದ ಆಶೀರ್ವಾದ ಪೂರ್ವಕವಾಗಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ದಂಪತಿಗಳಿಬ್ಬರು ಸಹ
ಸಹಕರಿಸಿದ ಗುರುಗಳಾದಂತಹ ವಿದ್ವಾನ್ ಶ್ರೀ ಮನೋಹರ್ ರಾವ್ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನಟುವಂಗದಲ್ಲಿ ಸಹಕರಿಸುವ ವಸಿಷ್ಠ ಇವರಿಗೆ ಎಲ್ಲರ ಆಶೀರ್ವಾದ ಚಪ್ಪಾಳೆ ಮುಖಾಂತರ ನಾವು ನೀಡುವ ಅಂತ ಹೇಳುತ್ತಾ ಮುಂದಿನ ಮಾತಿಗಾಗಿ ಗುರುಗಳಾದಂಥ ಉಳ್ಳಾಲ ಮೋಹನ್ ಕುಮಾರ್ ಇವರು ಆಶೀರ್ವಾದ ಪೂರ್ವಕವಾಗಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗುರುಭ್ಯೋ ನಮಃ. ನಮ್ಮ ಆರಾಧ್ಯ ದೇವರಾದ ಶ್ರೀ ನಟರಾಜೇಶ್ವರ ದೇವರಿಗೆ ಸಾಷ್ಟಾಂಗವಿರಗುತ್ತಾ ಇಂದಿನ ಕಾರ್ಯಕ್ರಮದ ಬಗ್ಗೆ ಆಶೀರ್ವಾದ ಪೂರ್ವಕವಾದ ಒಂದೆರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಪ್ರಥಮವಾಗಿ ಮೋಹನ್ ಕುಂಬ್ಳೆಕರು ಇವನು ನನ್ನ ಸಂಬಂಧಿ, ನನ್ನ ಅಜ್ಜನ ಕಡೆಯಿಂದ ನಮಗೆ ಹತ್ತಿರದ ಸಂಬಂಧಿ. ಇವರು ಮಂಗಳೂರಿನಲ್ಲಿ ಕೆಲಸಕ್ಕಿದ್ದಾಗ ಇವಳಿಗೆ ನಾಟ್ಯ ಹೇಳಿಕೊಡ್ಬೇಕಂತ ಚಿಕ್ಕವಳಿದ್ಲು. ಆ ಸಮಯದಲ್ಲಿ ನನ್ನ ಹತ್ರ ಕೇಳುವಾಗ ನಾನು ಹೇಳಿದೆ, ಹತ್ತಿರ ಉರುವದಲ್ಲಿ ನನ್ನ ಶಿಷ್ಯೆ ಕಮಲಾ ಭಟ್ ಇದ್ದಾಳೆ, ಅಲ್ಲಿ ಹೋಗಿ ಅಭ್ಯಾಸ ಮಾಡಲಿ, ಅದೀಗ ಸಾರ್ಥಕ ಆಗಿದೆ. ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಯಾವುದು ಅಂತ ಹೇಳಿದರೆ, ಅವಳ ಮಾತಾ ಪಿತರು ಇದಕ್ಕೆ ಪ್ರೋತ್ಸಾಹ ಮಾಡೋದು ಇದ್ದದ್ದೇ, ಆದರೆ ಅತ್ತೆ ಮಾವಂದಿರು ಕೂಡ ಮಾವ ಕೂಡ ಇದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಮನಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮಗ ಹಾಡುವುದು, ಸೊಸೆ ನೃತ್ಯ ಮಾಡೋದು ಇದನ್ನು ನೋಡಬೇಕಂತ ಬಂದಿದ್ದಾರೆ. ಹಾಗಾದರೆ ಅವರಿಗೆ ಕಲೆಯ ಮೇಲೆ ಎಷ್ಟು ಆಸಕ್ತಿ ಇದೆ ಎಂಬುದನ್ನು ಪ್ರತ್ಯೇಕವಾಗಿ ನಾವು ಹೇಳಬೇಕಾಗಿಲ್ಲ. ಅವರಿಗೆ ಇನ್ನೊಮ್ಮೆ ನನ್ನ ಪ್ರೀತಿಯನ್ನು ಸಮರ್ಪಿಸ್ತಾ, ವಾಸವಿ ಹುಟ್ಟು ಕಲಾವಿದೆ. ಯಾಕಂತ ಹೇಳಿದರೆ ಪ್ರದರ್ಶನ ಮತ್ತು ಇದನ್ನು ವಿಷಯವನ್ನು ತಿಳ್ಕೊಳ್ಳೋದು ಅದು ಬೇರೆ ಬೇರೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಪ್ರದರ್ಶನ ಕಲಾವಿದರು ಬೇರೆ, ಪ್ರದರ್ಶನ ಮಾಡುವವರು ಯಾವಾಗಲೂ ಹುಟ್ಟು ಕಲಾವಿದರಾಗಿದ್ದರೆ ಅವರು ಬಹಳ ಬೇಗನೆ ಮುಂದುವರಿದು ಹೋಗ್ತಾರೆ. ಹಾಗೆ ನಾನು ಆಲೋಚನೆ ಮಾಡಿಕೊಂಡಿದ್ದೆ, ಇವಳಿಗೆ ಸ್ವಲ್ಪ ಇದರಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು, ಯಾಕಂದರೆ ನಮ್ಮ ಸಂಬಂಧ ಮಾಡಬೇಕಂತ. ಆದರೆ ಅವಳ ವಿದ್ಯಾಭ್ಯಾಸ ಮತ್ತು ಅವರ ಕೆಲಸ ಇದರಲ್ಲಿ ಅವಳಿಗೆ ಹೆಚ್ಚು ಬರಲಿಕ್ಕೆ ಆಗಲಿಲ್ಲ. ಈಗ ಮದುವೆ ಆದ ನಂತರ ಅವರು ಕೂಡ ಒಂದು ಕಲಾವಿದೆ ಎಂಬುದನ್ನು ನಾನು ಕೇಳಿ ತಿಳ್ಕೊಂಡೆ. ಹಾಗೆ ಇಲ್ಲಿ ಈ ಸರಣಿ ಕಾರ್ಯಕ್ರಮದಲ್ಲಿ ಅವಳ ಕಾರ್ಯಕ್ರಮ ಇಟ್ಟುಕೊಳ್ಳುವಂಥ ಪ್ರತಾಪ ಬಂದಾಗ ಹೆಚ್ಚಿನವರು ಕೆಲವರು CD ಇಟ್ಟೋದಲ್ಲಿ ಮಾಡ್ತಾರೆ. ಆದರೆ ನನಗೆ ಅನಿಸಿತು, ಇವರು ಸ್ವಲ್ಪ ನಾನು ಕೇಳಲಿಲ್ಲ, ಅವರು ಇಲ್ಲಿ ಬಂದಿದ್ದರೆ ಅವರಿಗೆ ಹಾಡಲಿಕ್ಕೆ ಆಗೋದು ನಿನಗೆ ಮಾಡಲಿಕ್ಕೆ ಆಗುವಂಥದ್ದನ್ನು ಆರಿಸಿ ಹೆಚ್ಚು ಸಮಯ ಮಾಡಲಿಕ್ಕಿಲ್ಲ, ನಾವು ಮಾಡುವ, ನೀವು ಕರ್ಕೊಂಡು ಬಾ ಅಂತ ಹೇಳಿದೆ. ಹಾಗೆ ಅವರು 2 ದಿನ ಬಂದದ್ದು, ನಿನ್ನೆ ಮತ್ತು ಅದರ ಮುಂಚೆ ಒಂದು ಸಲ ಬಂದಾಗ ಈ ಇದನ್ನು ಹಾಡುವಂತಹ ಒಂದು ಕಲಿಬೇಕಿನ್ನು ಕೂಡ ನಾನು ಹೇಳಿದ್ದೇನೆ, ಸಂಗೀತವನ್ನು ಮುಂದುವರಿಸಿಕೊಂಡು ಬೇಕು. ಯಾಕಂತೇಳಿದ್ರೆ ನಮಗೆ ಜೀವನಕ್ಕೆ ವೃತ್ತಿ ಮುಖ್ಯ, ಅದರ ಒಟ್ಟಿಗೆ ಪ್ರವೃತ್ತಿ ಕೂಡ ಇದ್ದರೆ ನಾವು ಮಾನವ ಜೀವನಕ್ಕೆ ಬಂದದ್ದು ಸಾರ್ಥಕವಾಗ್ತದೆ ಅಂತ ನನ್ನ ಅನುಭವ. ಯಾಕಂತ ಹೇಳಿದರೆ ಮನುಷ್ಯನಲ್ಲಿ ಒಂದು ಕಲೆ ಇದ್ದರೆ ಅದು ನಮ್ಮನ್ನು ಎಲ್ಲವನ್ನು, ನಮ್ಮ ಕಷ್ಟವನ್ನು ಅದು ಪರಿಹರಿಸ್ತದೆ ಮತ್ತು ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಸಂತೋಷವನ್ನು ಕೊಡ್ತದೆ. ಹಾಗೆ ನಾನು ಪ್ರಥಮ ಬಾರಿ ಹೇಳುವಾಗ ಅವರು ಹಾಡ್ತಾರೆ ಏನಂತ ಗೊತ್ತಿಲ್ಲ, ನೀನು ಕರ್ಕೊಂಡು ಬಾ ಅವರು ನೋಡು ಅಂತ ಹೇಳಿದೆ. ಪ್ರಥಮವಾಗಿ ಹಾಡುವಾಗಲೇ ನನಗೆ ಗೊತ್ತಾಯಿತು. ಆದರೆ ಅವರಿಗೆ ಹೇಳಿದೆ ನಾನು, ನೀವು ಸಂಗೀತವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಹಾಗೆ ಆದರೆ ಹಾಲು ಜೇನು ಒಂದಾಗುವುದಂತ ಹೇಳ್ತಾರೆ. ಹಾಗಾಗಿ ಅವರ ಹಾಲು ಜೇನು ಒಂದಾಗಿದೆ. ಅದಕ್ಕೆ ಈಗ ಅವರ ಅತ್ತೆ ಮಾವಂದಿರು ಕುಟುಂಬದವರೆಲ್ಲರೂ ಪ್ರೋತ್ಸಾಹ ಮಾಡಿದರೆ ಮಾತ್ರ
ಇದು ಮುಂದುವರೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಯಾಕಂದರೆ ಈ ಕಲೆ ಎಂಬುದು, ಅದರಲ್ಲಿಯೂ ನಾಟ್ಯ ಕಲೆಯಲ್ಲಿ ಭರತನಾಟ್ಯವು ಮಾತೃ ಸ್ಥಾನವನ್ನು ಪಡೆದಂಥ ಒಂದು ಕಲೆ, ದೇವಸ್ಥಾನದಿಂದ ಇಳಿದು ಬಂದ ಕಲೆ. ಆದ್ದರಿಂದಲೇ ಈಗಲೂ ಬ್ರಹ್ಮಕಲಶ ಆಗುವಾಗ ನೃತ್ಯಂ ಸಮರ್ಪಯಾಮಿ, ಸಂಗೀತ ಸಮರ್ಪಯಾಮಿ ಅಂತ ಹೇಳಲೇಬೇಕು, ಮಾಡಲೇಬೇಕು. ಆದರೆ ನಮಗೆ ಶಾಸ್ತ್ರೀಯ ಕಲಾವಿದರಿಗೆ ದೇವಸ್ಥಾನದಲ್ಲಿ ಒಂದು ಮನಪೂರ್ವಕವಾಗಿ ಮಾಡುವಂಥ ಸೇವೆ ಮಾಡುವಂಥ ಅವಕಾಶ ಈಗೀಗ ಕಡಿಮೆ ಆಗಿದೆ. ಚಿಂತಿಲ್ಲ, ಅದು ಹಾಗೆ ಇರ್ತದೆ. ಆದರೆ ನಾನು ಇವರಿಗೆ ಅಂತ ಅರ್ಜುನ್ ಅವರಿಗೆ ಹೇಳ್ತೇನೆ ಅಂದರೆ, ನೀವಿಬ್ಬರು ಒಂದಾಗಿದ್ರಲ್ಲಿ ಮುಂದುವರಿಸ್ಕೊಂಡು ಹೋಗಿ. ಮತ್ತು ನನ್ನಿಂದ ಏನಾಗಬೇಕು, ನನಗೆ ನನ್ನ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಮಾಡಬೇಕಾದ್ರೆ ನಾನು ಮಾಡ್ತಾ ಇದ್ದೇನೆ. ನೀವು ಒಂದು ಒಳ್ಳೆಯ ಕಲಾವಿದರು, ನಮ್ಮ ಸಂಬಂಧದವರನ್ನು ತಿಳ್ಕೊಂಡು ಭಗವಂತರಲ್ಲಿ ಆಶೀರ್ವಾದ ಬೇಡುತ್ತಾ ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಇನ್ನು ನನ್ನ ಮೊಮ್ಮಗ ನಿಜವಾಗಿ ಅವನು ಒಳ್ಳೆಯ ಕಲಾವಿದ, ಆದರೆ ಸ್ವಲ್ಪ ಆಲಸ್ಯ ಪ್ರವೃತ್ತಿ ಉಂಟು. ಹಾಗೆ ನಿನ್ನೆ ನಾನು ಹೇಳಿದೆ, ಇವಳು ಹೇಳಿದ ಅವನು ನಟುವಂಗ ಮಾಡ್ತಾನೆ ಅಂತ. ಖಂಡಿತ ಮಾಡ್ಬೋದು, ಅವನಿಗೆ ಪ್ರಯತ್ನ ಮಾಡಬೇಕು. ಇನ್ನು ಜತಿಗಳೆಲ್ಲ ಬರುವಾಗ, ವರ್ಣಗಿರ್ಣ ತಿಲ್ಲಾನ ಎಲ್ಲ ಮಾಡುವಾಗ ತುಂಬ ಸಾಧನೆ ಮಾಡಬೇಕಾಗ್ತದೆ. ಕಲೆ ಎಂಬುದು ಸುಮ್ಮನೆ ಇರೋದು, ಅದನ್ನು ನಾವು ನೋಡುತ್ತಾ ಮಾಡುತ್ತಾ ಇರಬೇಕು. ನನ್ನ ಸೊಸೆ ಯಾವಾಗ ನೋಡಿದ್ರು ಬರೆದುಕೊಂಡು ಎಂಥದ್ದು ಹೇಳ್ಕೊಂಡಿರ್ತಾರೆ ಅಂತ ಹೇಳ್ತಾಳೆ ಅವಳು. ಅದು ನಮಗೆ ಬಿಡುದಿಲ್ಲ ನಮ್ಮನ್ನು. ಏನಾದ್ರು ಒಂದು ಯಾವುದೊಂದು ವಿಷಯ ಸಿಕ್ಕಿದರೆ ಇದು ಅದಕ್ಕೆ ಸರಿ ಹೊಂದುತ್ತದ, ಹಾಗೆ ಹೀಗೆ ಅಂತ ಅದು ಕಲಾವಿದರಲ್ಲಿ ಇರುವುದು. ಹಾಗೆ ಮಾಡಿದರೆ ಇವನು ಒಳ್ಳೆಯ ನಟುವಂಗ ಮಾಡ್ಬೋದು. ಮತ್ತು ಜೂನಿಯರ್ ಪರೀಕ್ಷೆ ಆಗಿದೆ, ಈ ಸಲ ಸೀನಿಯರಿಗೆ ಕೂತ್ಕೊಳ್ಳಿಕ್ಕೆ ಅವನಿಗೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ಪರೀಕ್ಷೆ ಇದ್ದರಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಪರೀಕ್ಷೆ ಎಲ್ಲ ಬೇಕು, ಕಲ್ತದ್ದಕ್ಕೆ ಒಂದು ಬೇಕು. ಎಲ್ಲ ಪರೀಕ್ಷೆ ಆಗಿ ಎಷ್ಟೋ ವಿಜಿಸುಗಳು ತುಂಬಿಕೊಂಡು ಎಲ್ಲ ಕಲ್ಲಿ ಪಾಠ ಮಾಡ್ತಾರೆ. ಅದು ನಿಜವಾದ ಒಂದು ಕಲೆ ಅಲ್ಲ. ಕಲೆಯ ಮೇಲೆ ನಾವು ಗೌರವವಿಟ್ಟು, ಅದು ಪರಮಾತ್ಮನಿಂದ ಬಂದದ್ದು. ಗುರುಗಳಿಗೆ ವಿಧೇಯರಾಗಿದ್ದುಕೊಂಡು, ಗುರುಗಳು ಕೂಡ ಅಂಥವ್ರು ಇರಬೇಕು. ಶಿಷ್ಯರು ಒಳ್ಳೆಯದಾಗುವ ಕೆಲವರಿಗೆ ಸ್ವಲ್ಪ ಹೀಗೆ ಆಗುವುದುಂಟು, ಅವನು ನಿಜವಾದ ಗುರು ಅಲ್ಲ. ನಮ್ಮ ಶಿಷ್ಯರು ಒಳ್ಳೆಯದಾಗುವಾಗ ನಾವು ಸಂತೋಷ ಪಡಬೇಕು, ಅವನು ನಿಜವಾದ ಗುರು. ಹಾಗಾಗಿ ಇವರಿಗೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಆಶೀರ್ವಾದ ಪೂರ್ವಕವಾಗಿ ಇಬ್ಬರು ಇದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕಂತೇಳಿ ಹೇಳ್ತಾ ಇದ್ದು, ಅವರ ಜೀವನ, ಈ ಕಲಾ ಜೀವನ ಭಾವನವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ಮೃದಂಗಿಷ್ಟು, ಇವರು ಸಣ್ಣ ಹುಡುಗ, ಅವರ ತಂದೆ ನನಗೆ ಸಂಗೀತ ಹೇಳಿಕೊಟ್ಟಿದ್ದಾರೆ. ನಾನು ಈಗ CD ಎಲ್ಲ ಸಿಗ್ತದೆ, ನಾವು ಕಲಿತು ಬಂದ ಸಮಯದಲ್ಲಿ ಇದನ್ನು ಹೇಗೆ ಹೇಳುವುದಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ನಾನು ಅವರನ್ನು ಈಗಲೂ ಮನಸ್ಸಲ್ಲಿ ಧ್ಯಾನಿಸಿಕೊಳ್ತೇನೆ. ಒಂದು TR ಕೃಷ್ಣನ್ ಅಂತ ಒಬ್ಬರು ಮೃದಂಗಿಷ್ಟು, ಮತ್ತು ನರಸಿಂಹರಾಯರು, ಇನ್ನೂ ಅನಂತ ಶೆಣೈ ಅಂತ ಒಬ್ಬರಿದ್ದರು, ಮತ್ತು NK ಸುಂದರಾಚಾರ್ಯರು, ನನಗಿಂತ ಹಿರಿಯರು. ಅವರೆಲ್ಲ ನನ್ನನ್ನು ಒಂದು 4 ಜನ ಈ ಕ್ಷೇತ್ರ ನೋಡುವ ಹಾಗೆ ಮಾಡಲಿಕ್ಕೆ ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರನ್ನು ನಾನು ಸದಾ ನೆನಪಿಟ್ಟು ಕೊಟ್ಟಿದ್ದರಿಂದ ನನ್ನನ್ನು ಕೂಡ ಕೆಲವರು ನೋಡ್ತಾರೆ ಅಂತ ನಾನು ಅನಿಸಿದ್ದೇನೆ. ಹಾಗೆ ಮನೋಹರನಿಗೆ ನಾನು ಹೇಳ್ತಾ ಇದ್ದೇನೆ, ಬಿಡುವುದಿಲ್ಲ. ಯಾಕಂದರೆ ಅವನು LICಯಲ್ಲಿ ಉದ್ಯೋಗದಲ್ಲಿದ್ದ, ಅವನದೇ ಏಕವಚನದಲ್ಲೇ ಹೇಳ್ತಾ ಇದ್ದೇನೆ, ಉದ್ಯೋಗದಲ್ಲಿ ಇದ್ದವನು. ಮತ್ತು ಬಾರಿಸುವಿಕೆ, ನುಡಿಸುವಿಕೆ, ಸಂಗೀತಕ್ಕೆ ಬೇರೆ, ನಾಟ್ಯಕ್ಕೆ ನುಡಿಸುವುದು ಒಂದು ಏನೋ ಒಂದು ಇದಾಗಿ ಮನಸ್ಸಿಗೆ ಬಂದಿದೆ. ಆದ್ದರಿಂದ ಸ್ವಲ್ಪ ಸಾವಕಾಶ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗ ಇದು ಮಾಡಬೇಕು. ಈಗ ಇಲ್ಲಿ ಹೆಚ್ಚಾಗಿ ಮೃದಂಗ ನುಡಿಸುವವರು, ಹಾಡುವವರು, ಮತ್ತು ಒಳ್ಳೆಯ ಹಾಡುವವರು, ಇದಕ್ಕೆ ಲಘು ಸಂಗೀತ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಮೃದಂಗ ಕೂಡ ಹಾಗೆ. ಇನ್ಕೇನು ಬೇಕಾದ ನುಡಿಸುವಂಥ ಒಂದು ಜ್ಞಾನಶಕ್ತಿ ಅವರಲ್ಲಿ ಇದ್ದರೆ ಅದು ಮನೋಹರನಲ್ಲಿ ಬಂದಿದೆ. ನನ್ನನ್ನೆಲ್ಲ ಶಿಷ್ಯರಿಗೆ ಹೇಳ್ತೇನೆ, ನಮ್ಮದು ಎಲ್ಲ ಗೊತ್ತುಂಟು. ಅಂತ ಹೇಳಿದ್ರೆ ಜಡ್ಡಿನವರೆಗೆ ಅವನಿಗೆ ಗೊತ್ತು, ನೀವು ಕರೀರಿ ಅಂತ ನಾನು ಹೇಳಿದ್ದೇನೆ. ಹೆಚ್ಚಿನವರು ಕರೀತಾರೆ ಹೀಗೆ. ಮತ್ತು ಈ ಕ್ಯಾಸೆಟ್ ಹಾವಳಿ ಬಂದ ಮೇಲೆ ಸ್ವಲ್ಪ ಪಕ್ಕವಾದ ಇಟ್ಟುಕೊಳ್ಳೋದು ಕಡಿಮೆ ಆಗಿದೆ. ಹಾಗೆ ಮನೋಹರನಿಗೆ ಕೂಡ ತುಂಬ ಮನಸ್ಸಿಂದ ಆಶೀರ್ವಾದ ಮಾಡ್ತೇನೆ. ಅವರನ್ನು, ನರಸಿಂಹರಾಯರನ್ನು ನನಗೆ ತಾನವರನ್ನೆಲ್ಲ ಹೇಳಿಕೊಟ್ಟಿದ್ದಾರೆ, ಅದು ನೆನಪುಂಟು.
ಹಾಗೆ ಅವರ ಮೇಲೆ ಕೂಡ ನನಗೆ ತುಂಬ ಒಂದು ಭಕ್ತಿ ಇದೆ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ನೀಡಿದಂತಹ ವಾಸವಿ ಕುಂಬ್ಳೆಕರ್ ದಂಪತಿಗಳು ಗುರುಗಳನ್ನು ಹಾಗೂ ರಾಜಶ್ರೀ ಅಕ್ಕನನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ಅವರು ಬರಬೇಕು. ಅತಿಥಿಯಾಗಿ ಉಪಸ್ಥಿತರಿದ್ದಂತಹ ಡಾಕ್ಟರ್ ನವೀನ್ ಕೊಣಾಜೆ ಇವರಿಗೆ ನಮ್ಮ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನವೀನ್ ಬಹಳಷ್ಟು ವರ್ಷದಿಂದ ನಮ್ಮ ಒಂದು ಸಂಬಂಧಿಕರಾಗೇ ಇದ್ದಾರೆ. ಅವರ ತಮ್ಮನನ್ನು ಮತ್ತೆ ಅಕ್ಕನ ಮಗ ಇಲ್ಲಿ ನೃತ್ಯ ಕಲ್ತವರು. ವಸಂತ ಮುಂದುವರಿಸಿದ್ದ ಸೀನಿಯರ್ವರೆಗೆ ಮಾಡಿ ನಾನು ಯಾವಾಗಲೂ ಹೇಳ್ತೇನೆ. ಈಗ ಅವರ ಮೊನ್ನೆ ತಾನೇ ಹೇಳಿದ್ರು ಫೋನ್ ಮಾಡಿ ಅವನ ಹತ್ರ ವಿದ್ವತ್ ಮಾಡಿಸ್ಬೇಕು ಹೇಳಿ. ಬರ್ತೇನೆ 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 ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಅವನಿಗೆ ಯಾವಾಗ ನೋಡಿದ್ರು ಸಮಯ ಇಲ್ಲ. ಬಟ್ ನನಗೂ ಹಠ ಇದೆ ಅವನ ಕೈಯಲ್ಲಿ ವಿದ್ವತ್ ಮಾಡಿಸ್ಬೇಕು ಅಂತ. ನವೀನ್ರ ಒಂದು ಪ್ರೋತ್ಸಾಹದಿಂದ ಖಂಡಿತ ಮಾಡಿಸ್ತೇನೆ. ಅದೇ ತರ ನವೀನ್ರ ಮಗಳು ಈಗ ನೃತ್ಯಕ್ಕೆ ತರಗತಿಗೆ ಸೇರಿದಾಳೆ. ಅವಳನ್ನು ಕೂಡ ನನಗೆ ಅಂದ್ರೆ ಅವರ ಮನೆಯಲ್ಲಿ ಎಲ್ಲರೂ ಕಲಾವಿದರು, ಮೃದಂಗ, ತಬ್ಲಾ, ಸಂಗೀತ, ಸಿತಾರ್, ಅಕ್ಕನ ಮಕ್ಕಳು ಎಲ್ಲ ಅವರೊಂದು ಕುಟುಂಬವೇ ಒಂದು ಕಲಾ ಕುಟುಂಬ ಅಂತ ಹೇಳ್ಬೋದು. ಅಂತಹ ಕಲಾ ಕುಟುಂಬದಲ್ಲಿ ಇದ್ದಂತಹ ನವೀನ್ರಿಗೆ ನಮ್ಮ ನಾಟ್ಯನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ವಾಸವಿ, ನನಗೆ ಅವಳ ಮೇಲೆ ತುಂಬಾ ಪ್ರೀತಿ ಯಾಕೆ ಹೇಳಿದ್ರೆ, ಒಂದು ನಮ್ಮ ಸಂಬಂಧಿಕಳು ಅಂತ ಹೇಳಿ. ಮೋಹನಣ್ಣ ಮೊದಲು ನಮ್ಮ ಕ್ಲಾಸಿಗೆ ಬರ್ತಾ ಇರುವಾಗ ಅವರು ನೃತ್ಯ ಮಾಡ್ತಾ ಇದ್ರು. ಅವರು ಮಂಗಳೂರಲ್ಲಿ ಇದ್ದ ಕಾರಣ ಮಗಳನ್ನು ಇಲ್ಲಿ ಕಳಿಸ್ಲಿಕ್ಕೆ ಆಗಿರ್ಲಿಲ್ಲ. ಅದರಿಂದ ಅಪ್ಪನದೇ ಶಿಷ್ಯೆ ಕಮಲಾ ಭಟ್ ಅವ್ರ ಹತ್ರ ಹಾಕಿದ್ರು. ಆಗ ಇತ್ತೀಚೆಗೆ ವಾಸವಿ ಹೇಳಿದ್ರು, ನನಗೆ ತುಂಬಾ ಆಸೆ ಇತ್ತು, ಅವರ ಮನೆ ಇಲ್ಲಿ ಕನೀರ್ ತೋಟದಲ್ಲಿ ಒಂದು ಮನೆ ಕಟ್ಟಿದ್ರು ಅವರು, ನಾನು ಇಲ್ಲಿ ಇರ್ತಿದ್ರೆ ಖಂಡಿತ ಅಕ್ಕ ಇಲ್ಲಿ ಕ್ಲಾಸಿಗೆ ಬರ್ತೇನೆ ಅಂತ ಹೇಳ್ತಾ ಇದ್ಲು. ತುಂಬಾ ಸೌಮ್ಯ ಸ್ವಭಾವದ ವಾಸವಿ, ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾಳೆ. ಆದ್ರೆ ಅವಳಿಗೆ ಈಗ ಸಮಯ ಇಲ್ಲ. ಯಾಕೆ ಹೇಳಿದ್ರೆ ಅವಳು ಸಂಶೋಧನೆಯಲ್ಲಿದ್ದಾಳೆ, ಮತ್ತೆ KMC ಯಲ್ಲಿ ಕೆಲಸದಲ್ಲಿದ್ದಾಳೆ. ಯಾವಾಗ ತುಂಬಾ ಕಡಿಮೆ ಕ್ಲಾಸಿಗೆ ಬರೋದು, ಪುರ್ಸೋತೆ ಇಲ್ಲ ಈಗೀಗ. ನಿಜವಾಗಿ ಈ ಎಪಿಸೋಡ್ ಅಲ್ಲಿ ನಮ್ಮ ಬೆಳಗಾಮಿನೊಬ್ಳು ಶಿಷ್ಯೆ ರೇಖಾ ಹೆಗ್ಡೆ ಅಂತ ಮಾಡ್ಬೇಕಿತ್ತು. ವಾಸವಿದ ನಾನು ನೆಕ್ಸ್ಟ್ ಮಂತಿಗೆ ಇಟ್ಟಿದ್ದೆ. ಆದ್ರೆ ರೇಖಾ ಹೆಗ್ಡೆ ಮಕ್ಕಳು ಎಕ್ಸಾಮಿಗೆ ಕಟ್ಟಿದ್ದ ಕಾರಣ ನಮ್ಗೆ ಈಗ ಎಕ್ಸಾಮ್ ನಡೀತಾ ಇದೆ. ಅಕ್ಕ ನಂಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾರಾದ್ರೂ ಸಿಕ್ಕುವರ ಹೇಳಿ. ನನಗೆ ವಾಸವಿದು ನೆನಪಾಯ್ತು, ಈ ತಿಂಗಳು ವಾಸವಿದು ಮಾಡಿ ನೆಕ್ಸ್ಟ್ ಅವಳದು ಮಾಡುವ ಅಂತೇಳಿ. ನಿಜವಾಗಿ ಅವಳಿಗೆ ಸಮಯವೇ ಇರಲಿಲ್ಲ, ಸಿಕ್ಲೇ ಇಲ್ಲ. 2 ಸಲ ಬಂದಿದ್ದಾಳೆ ಅಷ್ಟೇ ಪ್ರಾಕ್ಟೀಸಿಗೆ. ಒಂದು ಮೊನ್ನೆ ಭಾನುವಾರ ಮತ್ತೆ ಮಂಗಳವಾರ, ನಿನ್ನೆ ಅಷ್ಟೇ ಬಂದದ್ದು. ಇನ್ನು ಅರ್ಜುನ್, ನನ್ಗೆ ವಾಸವಿ ಹೇಳಿದ್ರು ಹಾಡ್ತಾರಂತೇಳಿ. ನನ್ಗೆ ಭಾರಿ ಸಂತೋಷ ಆಯ್ತು. ಯಾಕೆ ಹೇಳಿದ್ರೆ ಆ ತರ ಒಂದು ಪತಿ ಪತ್ನಿ ಒಂದು ಕಲಾವಿದರಾಗಿರುವುದು ಬಹಳ ಕಡಿಮೆ, ಅದೊಂದು ಭಾಗ್ಯ ಬೇಕು. ಅದಕ್ಕೆ ಆ ಭಾಗ್ಯವನ್ನು ವಾಸವಿ ಪಡೆದಿದ್ದಾಳೆ. ಒಳ್ಳೆಯ ಪತಿ ಸಿಕ್ಕಿದ್ದಾರೆ ವಾಸವಿಗೆ. ಅರ್ಜುನ್ ಇದರಲ್ಲಿ ಮುಂದುವರಿಸಬೇಕು ನೀವು. ಸಂಗೀತ ನಿಜವಾಗ್ಲೂ ಇನ್ನು ಕಲ್ತು ಸೀನಿಯರ್ ಎಲ್ಲ ಮಾಡಿ, ಅಂದ್ರೆ ಎಕ್ಸಾಮ್ ಬೇಕು, ಎಕ್ಸಾಮ್ ಕಟ್ಟಿದ್ರೆ ನಮ್ಗೆ ಒಂದು ಕಲಿಯುವ ಒಂದು ಆಸಕ್ತಿ ಬರ್ತದೆ. ಮಾಡಿ ಪತ್ನಿಗೆ ಮಾತ್ರ ಅಲ್ಲ, ನಮ್ಮ ನಾಟ್ಯನಿಕೇತನ ಕೂಡ ಎಲ್ಲ ಮಕ್ಕಳಿಗೆ ಹಾಡುವ ಒಂದು ಭಾಗ್ಯ ನಮ್ಗೆ ನೀವು ದೊರಕಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಒಳ್ಳೆಯ ಸ್ವಭಾವ, ನನಗೆ ತುಂಬಾ ಖುಷಿ ಆಯ್ತು. ಅವರನ್ನು ಫಸ್ಟ್ ನೋಡುವಾಗ್ಲೇ ನಾನೆನ್ಸಿದೆ ವಾಸವಿಗೆ ಒಳ್ಳೆ ಒಂದು ಪತಿ ಸಿಕ್ಕಿದ್ದಾರೆ ಅಂತ ಹೇಳಿ. ವಾಸವಿ ಅಪ್ಪ ಅಮ್ಮನಿಗೆ ನಾನು ನಿಜವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ. ಇನ್ನು ವಾಸವಿ ಅತ್ತೆ ಮಾವ ಎಷ್ಟು ಸಪೋರ್ಟ್ ಮಾಡ್ತಾರೆ ಸೊಸೆಗೆ ಅಂತ ಹೇಳಿದ್ರೆ, ನಿಜವಾಗಿ ವಾಸವಿ ನೀನು ಎಲ್ಲ ವಿಧದಲ್ಲಿ ಭಾಗ್ಯವಂತೆ. ಒಳ್ಳೆಯ ಅತ್ತಿಗೆ ಕೂಡ ಸಿಕ್ಕಿದ್ದಾರೆ. ಎಲ್ಲರ ಪ್ರೋತ್ಸಾಹ ಇದೆ ವಾಸವಿಗೆ. ಇನ್ನು ಮುಂದುವರಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಈಗ ಅವಳದೊಂದು PhD ಮುಗಿಬೇಕು, ಮತ್ತೆ ಅವಳು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದ್ದಾಳೆ. ಏನೋ ಒಂದು ಸಣ್ಣ ಪುಟ್ಟ
ತಪ್ಪುಗಳಾಗಿರ್ಬೋದು. ಅದು ನಿಜವಾಗಿ ನನ್ನದೇ ತಪ್ಪು. ಅವಳಿಗೆ 2-3 ದಿವಸದ ಹಿಂದೆ, 3 ಅಲ್ಲ, ಒಂದು 4-5 ದಿವಸದ ಹಿಂದೆ ಹೇಳಿದಷ್ಟೇ. ಚೆನ್ನಾಗಿ ಮಾಡಿದ್ದಿ, ಮುಂದುವರಿಸು ಅಂತ ಹೇಳ್ತಾ ನಿಮ್ಗಿಬ್ಬರಿಗೂ ಕೂಡ ನಾನು, ನಿಮ್ಮೆಲ್ಲ ಕುಟುಂಬಕ್ಕೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ನಮ್ಮ ವಸಿಷ್ಠ, ಆಗ ನನ್ನ ಅಪ್ಪ ಹೇಳಿದಾಗೆ ಸ್ವಲ್ಪ ಉದಾಸೀನ, ಕಲೆ ಅವನಲ್ಲಿ ಇದೆ ಆದ್ರೆ ಉದಾಸೀನ, ಪ್ರಾಕ್ಟೀಸಿಗೆ ಬರ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾನೆ. ನನಗೆ ತುಂಬಾ ಆಸೆ ಇದೆ, ಯಾಕೆಂದ್ರೆ ನನ್ನ ನಂತರ ಮುಂದುವರಿಸ್ಲಿಕ್ಕೆ ಯಾರು ಇಲ್ಲ. ನನ್ನ ಶಿಷ್ಯರೆಲ್ಲರೂ ಇದ್ರು ಸಹ ಮನೆಯಲ್ಲಿ. ನನ್ನ ಅಪ್ಪ ಅಷ್ಟು ದೊಡ್ಡ ಕಲಾವಿದ ಆಗಿರುವಾಗ ಈ ಯಾರಾದ್ರೂ ಅವನು ಮುಂದುವರಿಸಬೇಕಾದ ಆಸೆ ಇತ್ತು. ಆದ್ರೆ ಈಗೀಗ ಅವನು ಸ್ವಲ್ಪ ಒಂದು ಆಸಕ್ತಿ ತೋರಿಸ್ತಾ ಇದ್ದಾನೆ. ಅದಕ್ಕಾಗಿ ತಪ್ಪಾದ್ರೂ ಪರವಾಗಿಲ್ಲ, ಇವತ್ತು ಹೇಗೂ ಜತಿ ಇಲ್ಲ. ಅವನು ಕೂಡ 2 ದಿನದಲ್ಲಿ ಅವನಿಗೆ ಗೊತ್ತಿಲ್ಲ ಅದು ಯಾವುದು ಆನಂದ ನರ್ತನದ್ದು ಗೊತ್ತಿಲ್ಲ, ಅವಳು ಮಾಡಿದ್ದು ಯಾವ್ದು ಐಟಮ್ ಗೊತ್ತಿಲ್ಲ. ನಾನು ನಟುವಂಗ್ ಕೂತ್ಕೊಳ್ಳೋದು ಅಂತಿದ್ದೆ. ನಾನು ಮಾಡುವಾಗ ಅವ್ನು ನುಡಿಸಿದ್ರು ನೋಡಿ, ನಂಗೆ ಭಾರಿ ಸಂತೋಷ ಆಯ್ತು. ತಪ್ಪಾದ್ರೂ ಪರವಾಗಿಲ್ಲ ವಸಿಷ್ಠ, ಮನೆ ಇದು ನಮ್ಮ ಮನೆಯ ಕಾರ್ಯಕ್ರಮ. ಒಂದು ಸರ್ತಿ ನೀನು ಇದಕ್ಕೆ ಎಂಟರ್ ಆದ್ರೆ ನಿನ್ಗೆ ಮತ್ತೆ ಅಭ್ಯಾಸ ಆಗ್ತದೆ ಅಂತೇಳಿ ನನ್ನ ಒಂದು ಆಸೆಯಿಂದ, ನನ್ನ ಒಂದು ಆಸಕ್ತಿಯಿಂದ ನಾನು ಅವನಿಗೆ ಸದಾ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ನನ್ಗೆ ಧೈರ್ಯ ಇದೆ ಅವ ಮುಂದುವರಿಸ್ತಾನೆ ಅಂತೇಳಿ. ನಿಮ್ಮೆಲ್ಲರ, ಎಲ್ಲ ಗುರುಗಳಿದ್ದಾರೆ, ಎಲ್ಲರ ಆಶೀರ್ವಾದ ಪ್ರೋತ್ಸಾಹ ಅವನಿಗೆ ಕೊಡಿ. ನನಗೆ ತುಂಬಾ ಸಂತೋಷ ಆಯ್ತು. ಅವನೊಂದು ಇವತ್ತು ಒಳ್ಳೆಯ ದಿನ, ಇವತ್ತು ವಾಸವಿಯ ಕಾರ್ಯಕ್ರಮಕ್ಕೆ ಅರ್ಜುನ್ ಹೊಸತ್ತು, ವಸಿಷ್ಠ ಹೊಸತ್ತು ಇವರಿಬ್ರು ಮುಂದೆ ಬರ್ತಾರೆ ಅನ್ನೋ ಭರವಸೆಯಿಂದ ನಾನು ವಸಿಷ್ಠನ್ನು, ಒಂದು ತಪ್ಪು ಮಾಡಿರ್ಬೋದು ಅವನು ನಿಜವಾಗ್ಲಿ ಗೊತ್ತಿಲ್ಲ ಎಲ್ಲೆಲ್ಲಿ ಏನ್ ತೆಗಿಬೇಕಂತ, ಜಸ್ಟ್ ನನ್ನೊಟ್ಟಿಗೆ ಕೂತದಷ್ಟೇ. ಇನ್ನು ಖಂಡಿತ ಮುಂದೆ ಬರ್ತಾನೆ. ಅದು ನಿಮ್ಮೆಲ್ಲರ ಹಿರಿಯರ ಗುರುಗಳ ಆಶೀರ್ವಾದ ಅವನಿಗೆ ಸದಾ ಬೇಕು ಅಂತ ಹೇಳುತ್ತಾ, ಇನ್ನು ಮುಖ್ಯವಾಗಿ ಇಲ್ಲಿ ಆಗಮಿಸಿದಂತಹ ನಾವಡ್ರು, ನಿರೂಪಣೆ ಮಾಡಿದಂತಹ ಶ್ರೀಧರ್, ಪ್ರತಿಮಾ ಶಿಷ್ಯ ಬಂದಿದ್ದಾರೆ. ಇವರೆಲ್ಲರೂ ನಮ್ಮ ಮನೆಯವರೇ. ಇವರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿ ಮನೋಹರಣ್ಣ ನನ್ಗೆ ನುಡಿಸಿದ್ದಾರೆ. ಅವರು ನಾನು ಕಳೆದ ಇದರಲ್ಲೂ ಹೇಳಿದ್ದೇನೆ, ನನ್ಗೆ ನುಡಿಸಿದ್ದಾರೆ. ಅವರ ತಂದೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಆಗ್ಲೂ ನಾನು ನೃತ್ಯ ಮಾಡಿದ್ದೇನೆ. ಅವರು ಸಹ ನಮ್ಮ ಮನೆಯವರ ಹಾಗೆ. ಅವ್ರು ಬಂದಿದ್ದಾರೆ, ತುಂಬಾ ಸಂತೋಷ ಮನೋಹರಣ್ಣ. ಅವ್ರಿಗೆ ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ. ಧನ್ಯವಾದ ನಿಮ್ಗೆ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ನಾನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಸಾನ್ವಿ ರಾಜೇಶ್ ಅಂತ ಉಡುಪಿಯಿಂದ ಬಂದಿದ್ದಾಳೆ. ಅಂದ್ರೆ ಅವಳ ಅಜ್ಜಿ ಮನೆ ಇಲ್ಲೇ. ಬಹಳ ಒಳ್ಳೆಯ ಕಲಾವಿದೆ ಸಾನ್ವಿ. ನಿಲ್ಲಮ್ಮ, ಒಳ್ಳೆಯ ಕಲಾವಿದೆ. ಡಾಕ್ಟರ್ ಮಂಜರಿ ಚಂದ್ರ ಅಂತ ಒಳ್ಳೆಯ ಒಬ್ರು ಕಲಾವಿದೆ ಉಡುಪಿಯಲ್ಲಿದ್ದಾರೆ. ಅವರ ಶಿಷ್ಯೆ, ನಮ್ಮೂರಿನ ಹೆಮ್ಮೆಯ ಕಲಾವಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದಾನೆ. ಅವರ ಅಮ್ಮ ಸಹ ಬಂದಿದ್ದಾರೆ. ವಂದನೆಗಳು ನಿಮ್ಗೆ. ಅದೇ ರೀತಿ ನಮ್ಮೆಲ್ಲ, ಇನ್ನು ವಸಂತನ ಬಗ್ಗೆ ಆಗ ಹೇಳಿದ್ದೇನೆ. ಇನ್ನು ಯಾವಾಗ್ಲೂ ನಮ್ಗೆ ಪ್ರಚಾರ ಕೊಡುತ್ತಿರುವಂತಹ ಹಬ್ಬಕ್ಕವರಿಗೂ ವಂದನೆ. ಅದೇ ರೀತಿ ನಮ್ಮ ನಾಟ್ಯ ನಿಕೇತನದ ಎಲ್ಲ ಹಿರಿಯ ಶಿಷ್ಯರಿಗೂ, ನನ್ನ ಪುಟ್ಟ ಮಕ್ಕಳಿಗೂ ಕೂಡ ಕೃತಜ್ಞತೆ ಅರ್ಪಿಸ್ತಾ, ನನ್ನನ್ನು ಪ್ರೋತ್ಸಾಹಿಸ್ತಿರುವಂತಹ ನನ್ನೆಲ್ಲ ಪೋಷಕರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಮೋನಣ್ಣ ನಿಮ್ಗೆ ಕೂಡ, ಯಾಕೆಂತ ಹೇಳಿದ್ರೆ ನನ್ಗೆ ನೀವು ಬಂದ ಕೂಡಲೇ ನೆನಪಾಯ್ತು ಆಗ ಹೇಳಿದಾಗೆ ಕೋಲಾಟದ್ದು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಕೋಲಾಟ ಮೇನ್ ಅವ್ರು ಮಾಡ್ತಾ ಇದ್ರು. ನಾನು ಚಿಕ್ಕದಿರುವಾಗ ಮನೆಗೆ ಪಾಠಕ್ಕೆ ಬರ್ತಾ ಇದ್ರು. ಮೋನಣ್ಣ ಹಾಗೂ ಅವರ ಧರ್ಮಪತ್ನಿಯವರಿಗೂ ಅವರ ಸಣ್ಣ ಮಗಳು ವಸುಧಾ ಬಂದಿದ್ದಾಳೆ. ಅವಳು ಕೂಡ ನೃತ್ಯ ಕಲಾವಿದೆ. ಆದ್ರೆ ಅವಳಿಗೂ ಸಮಯ ಇಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ ಬಾ ಪಾಠಕ್ಕೆ ಅಂತ. ಸೇರಿದಾಳೆ, ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ. ಅಕ್ಕನ ಹಾಗೆ ನೀನು ಕೂಡ ಮುಂದೆ ಬರ್ಬೇಕು ವಸುಧಾ. ಹಾಗೆ ಆಗಮಿಸಿದಂತಹ ಎಲ್ಲರಿಗೆ ಕೂಡ ವಂದನೆಯನ್ನು ಅರ್ಪಿಸುತ್ತಾ, ಮುಂದಿನ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಬರ್ಬೇಕು ಅಂತ ಹೇಳುತ್ತಾ ನಾನು ಈ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.